ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು NCG. ಸ್ನೇಹಿತರೆ, ಇತ್ತೀಚೆಗೆ ಅಂದರೆ 17 ನವೆಂಬರ್ 2024 KPSCದಿಂದ PDO ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಯಿತು. ಆ ಒಂದು ಪರೀಕ್ಷೆಯಲ್ಲಿ ಮೆಂಟಲ್ ಎಬಿಲಿಟಿ ಮೇಲಿನ ಪ್ರಶ್ನೆಗಳು ಸ್ನೇಹಿತರೆ ಟೋಟಲ್ 11 ಬಂದಿವೆ. ಸೊ ಆ ಒಂದು ಮೆಂಟಲ್ ಎಬಿಲಿಟಿ ಪಾರ್ಟನ್ನು ನಾನು ಈ ಒಂದು ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ನೋಡೋಣ. ಮೊದಲಿಗೆ ಅದಕ್ಕಿಂತ ಮುಂಚೆ ಲೆಟ್ ಮಿ ಇಂಟ್ರೊಡ್ಯೂಸ್ ಮೈ ಸೆಲ್ಫ್. ದಿಸ್ ಈಸ್ ಮಂಜುನಾಥ್ ಬಾಡ್ಗಿ. ಸ್ನೇಹಿತರೆ, ನನಗೆ ಹೆಚ್ಚು ಕಡಿಮೆ ಒಂದು 20 ವರ್ಷ ಮೆಂಟಲ್ ಎಬಿಲಿಟಿ ಪಾಠ ಮಾಡೋದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ನಾನು ಕನ್ನಡ ಹಾಗೂ ಇಂಗ್ಲೀಷ್ ಎರಡೂ ಮಾಧ್ಯಮಗಳಲ್ಲಿ ಮೆಂಟಲ್ ಎಬಿಲಿಟಿ ಮೇಲಿನ ಬುಕ್ಸನ್ನು ಕೂಡ ಬರೆದಿನಿ ಸ್ನೇಹಿತರೆ. ದೇ ಆರ್ ಅವೈಲೇಬಲ್ ಇನ್ ದ ಮಾರ್ಕೆಟ್. ಮತ್ತು NCGಯಲ್ಲಿ ಹೊಸದಾಗಿ KPSC ಹಾಗೂ UPSC ಕೂಡ ಬ್ಯಾಚಸ್ಗಳು ಶಾರ್ಟ್ಲಿ ಹೊಸದಾಗಿ ಸ್ಟಾರ್ಟ್ ಆಗ್ತಾ ಇವೆ. ಡೂ ಜಾಯಿನ್ ದೆಮ್. ಓಕೆ ಅಂತ ಹೇಳ್ತಾ ಬನ್ನಿ ನೋಡೋಣ. ಮೊದಲಿಗೆ ಫಸ್ಟ್ 2 ಪ್ರಾಬ್ಲಮ್ಸ್ ಯಾವುದ್ರ ಮೇಲೆ ಇದೆ ಅಂದರೆ ರೌಂಡ್ ಟೇಬಲ್ ಕಾನ್ಫರೆನ್ಸ್, ದುಂಡು ಮೇಜಿನ ಪರಿಷತ್ತು. ರೈಟ್, ಸುತ್ತಲೂ ಕೂತ್ಕೊಳ್ಳೋದು. ದುಂಡು ಮೇಜಿನ ಪರಿಷತ್ತುಗಳನ್ನು ಯಾಕೆ ಆರ್ಗನೈಸ್ ಮಾಡಲಾಗುತ್ತದೆ? ವೈ ವಿ ಆರ್ಗನೈಸ್ ರೌಂಡ್ ಟೇಬಲ್ ಕಾನ್ಫರೆನ್ಸಸ್? ಸ್ಟ್ರೇಟಾಗಿ ಕೂರಿಸ್ಬೋದಾಗಿತ್ತು, ರೌಂಡಾಗಿ ಯಾಕೆ ಕೂರಿಸ್ತಾರೆ? ಆನ್ಸರ್ ಏನು ಅಂದರೆ ಸ್ನೇಹಿತರೆ, ವಿ ಆರ್ ಆಲ್ ಈಕ್ವಲ್, ಆಲ್ ಆರ್ ಈಕ್ವಲ್. ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ, ನಾವೆಲ್ಲರೂ ಸಮಾನರು ಅನ್ನೋ ಒಂದು ಕಾನ್ಸೆಪ್ಟ್ ಜಾಗೃತವಾಗಲಿ ಅಂತ ಈ ದುಂಡು ಮೇಜಿನ ಪರಿಷತ್ ಕಾನ್ಸೆಪ್ಟ್ ಬಂದಿರೋದು. ಬನ್ನಿ ನೋಡೋಣ. 2 ಪ್ರಶ್ನೆಗಳು ಈ ಒಂದು ಮಾಹಿತಿ ಮೇಲೆ ಇವೆ. ಈ ಮಾಹಿತಿಯನ್ನು ಆಧರಿಸಿ ಫಸ್ಟ್ ನೀವೆಲ್ಲರೂ ಕೂರಿಸ್ಬೇಕು. ಕೂರಿಸಿದ ನಂತರ ಯು ಕ್ಯಾನ್ ಆನ್ಸರ್ ದ 2 ಕ್ವಶನ್ಸ್ ವಿಚ್ ಆರ್ ಆಸ್ಕ್ಡ್. ಹೌದಾ? ಈಗ ದುಂಡು ಮೇಜಿನ ಪರಿಷತ್ತಿನಲ್ಲಿ ನನ್ನ ಪ್ರಕಾರ 2 ಟೈಪ್ ಇವೆ. ಒಂದು ಈಸಿ ಟೈಪ್, ಇದು ಈಸಿ ಟೈಪ್. ಇನ್ನೊಂದು ಯಾವ ಟೈಪ್ ಅಂದರೆ ಕೆಲವೊಂದಿಷ್ಟು ಬಾರಿ ಅವನೇನು ಹೇಳ್ತಾನಂದರೆ ಕೆಲವು ಜನರು ಹೊರಗಡೆ ಮುಖ ಮಾಡಿ ಕುಳಿತಿದ್ದಾರೆ, ಇನ್ನು ಕೆಲವರು ಮಧ್ಯಕ್ಕೆ ಮುಖ ಮಾಡಿ ಕುಳಿತಿದ್ದಾರೆ ಅಂತ ಹೇಳ್ತಾನೆ. ಸಮ್ ಆರ್ ಫೇಸಿಂಗ್ ದ ಸೆಂಟರ್ ಆ್ಯಂಡ್ ಸಮ್ ಆರ್ ಫೇಸಿಂಗ್ ಔಟ್ಸೈಡ್ ಅಂತ ಹೇಳ್ತಾನೆ. ಆಗ ಅದು ಟಫ್ ಆಗುತ್ತದೆ. ಬಟ್ ಇಲ್ಲಿ ಅವನು ಏನು ಹೇಳದೇ ಇದ್ದ ಪಕ್ಷದಲ್ಲಿ ಎಲ್ಲರೂ ಸೆಂಟ್ರಿಗೆ ಮುಖ ಮಾಡಿ ಕುಳಿತಿದ್ದಾರೆ ಅಂತ ಅಂಡರ್ಸ್ಟುಡ್. ಹೌದಾ? ಸೊ ಬನ್ನಿ ನೋಡೋಣ. ಮೊದಲನೇ ಪ್ರಶ್ನೆ ಅನ್ನೋಕ್ಕಿಂತಲೂ ಫಸ್ಟ್ ಇನ್ಫಾರ್ಮೇಶನ್ ಓದೋಣ. PTVRMDK ಮತ್ತು W ಎಲ್ಲ ಪುಣ್ಯಗೆ ಏನು ಮಾಡಿದ್ದಾನೆ? ಪುಣ್ಯಕ್ಕೆ ಎಲ್ಲ ಬೇರೆ ಬೇರೆ ಕೊಟ್ಟಿದ್ದಾನೆ. ಸುಮಾರು ಸತಿ ಏನು ಮಾಡ್ತಾನೆ ಅಂದರೆ ಸುನಿತಾ, ಸುಕನ್ಯಾ ಈ ಥರ ಸು ಕೊಟ್ಟಿರ್ತಾನೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಆಗ ಕನ್ಫ್ಯೂಷನ್ ಆಗೋದು. ಬಟ್ ಇಲ್ಲಿ ಆ ರೀತಿಯಾದ ಯಾವುದೇ ರೀತಿಯ ಕನ್ಫ್ಯೂಷನ್ ಇಲ್ಲ. ಹಿ ಹ್ಯಾಸ್ ಗಿವನ್ ದ ಲೆಟರ್ಸ್ ಕೊಟ್ಟರೆ ತುಂಬ ಒಳ್ಳೆಯದು. ಇಲ್ಲಾಂದ್ರೆ ನಾವೇನು ಮಾಡಿಬಿಡ್ತೀವಿ, ಸುಕನ್ಯಾಗಲು ಸೂನ್ಯ ಬರೀಬೇಕಾಗತ್ತೆ. ರೈಟ್? ಹಾಗಾಗಿ ಏನು ಮಾಡಬೇಕಾಗತ್ತೆ, ಇಲ್ಲಿ ಆ ರೀತಿಯಾದ ಯಾವುದೇ ರೀತಿಯಾದ ಗೊಂದಲ ಇರೋದಿಲ್ಲ. ಎಲ್ಲ ಕ್ಲೀನಾಗಿ ಬೇರೆ ಬೇರೆ ಇವೆ. ಹಾಗಾಗಿ ಇದು ಈಸಿ ಟೈಪ್. ಓಕೆ, ಇನ್ನು ಏನು ಹೇಳಿಲ್ಲ ಅಂದರೆ ಎಲ್ಲರೂ ಸೆಂಟರ್ ಫೇಸಿಂಗ್, ದ್ಯಾಟ್ ಈಸ್ ಒನ್ ಮೋರ್ ಈಸಿ ವೆರೈಟಿ. ಹೌದಾ ಅಂತ ಹೇಳಿಕೆ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್. PTVRMDK ಮತ್ತು W ಮಧ್ಯಕ್ಕೆ ಮುಖ ಮಾಡಿ, ವೃತ್ತಾಕಾರದ ಮಧ್ಯಕ್ಕೆ ಮುಖ ಮಾಡಿ ಅಂದರೆ ಎಲ್ಲರೂ ಮಧ್ಯಕ್ಕೆ ಮುಖ ಮಾಡಿದ್ದಾರೆ. ರೈಟ್? ಹೇಳದೇ ಇದ್ರು ಅದು ಅಂಡರ್ಸ್ಟುಡ್. ವೃತ್ತಾಕಾರದ ಒಂದು ಮೇಜಿನ ಸುತ್ತ ಕುಳಿತುಕೊಂಡಿದ್ದಾರೆ. VU Tನ ಎಡಕ್ಕೆ 2ನೇಯವನಾಗಿದ್ದಾನೆ, TU Mನ ಬಲಕ್ಕೆ 4ನೇಯವನಾಗಿದ್ದಾನೆ. D ಮತ್ತು P ಅವರು Tನ ನಂತರದ ಅಂದರೆ ಹತ್ತಿರದ ಪಕ್ಕದವರಲ್ಲ, ನೆರೆಯವರಲ್ಲ ಅಂದ್ರು ಒಂದೇ, ಪಕ್ಕದವರಲ್ಲ ಅಂದ್ರು ಒಂದೇ. DU Pನ ಬಲಕ್ಕೆ 3ನೇಯವನಾಗಿದ್ದಾನೆ, WU Pಯ ನಂತರದ ಅಂದರೆ ಹತ್ತಿರದ ಪಕ್ಕದವನಲ್ಲ, PU Kನ ನಂತರದ ಹತ್ತಿರದ ಎಡಭಾಗದಲ್ಲಿದ್ದಾನೆ. ಸೊ ಫಸ್ಟ್ ಇಷ್ಟು ಮಾಹಿತಿಯನ್ನು ಯೂಸ್ ಮಾಡಿ ನಾವು ಅವ್ರನ್ನೆಲ್ಲರನ್ನೂ ಕೂರಿಸ್ಬೇಕು. ಏನಾದರೂ ಡೌಟ್ಸ್ ಇದ್ದರೆ ಅಂದರೆ ಒಂಚೂರು ನಿಮಗೆ ಹತ್ತಿರದ ಪಕ್ಕದ ಈ ಥರ ಏನಾದರೂ ನಿಮಗೆ ಕನ್ಫ್ಯೂಷನ್ ಆದರೆ ಯು ಬೆಟರ್ ಗೋ ಥ್ರೂ ಇಂಗ್ಲೀಷ್ ಮೀಡಿಯಮ್ ಟೆಕ್ಸ್ಟ್. ಯಾಕೆ ಅಂತ ಕೇಳಿದರೆ ಅವನು ಮುಂಚೆನೇ ಹೇಳ್ಬಿಟ್ಟಿರ್ತಾನೆ, ಅದು ಅಂಡರ್ಸ್ಟುಡ್. ಏನಂದರೆ ಕನ್ನಡದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಇಂಗ್ಲೀಷ್ ಈಸ್ ಫೈನಲ್. ಹಾಗಾಗಿ ಇಲ್ಲೇನೋ ಕನ್ಫ್ಯೂಷನ್ ಇದ್ದರೆ ಇದು ಓದಿ, ದಿಸ್ ಈಸ್ ಫೈನಲ್. ರೈಟ್? ಕನ್ಫ್ಯೂಷನ್ ಇದ್ದರೆ ಓದ್ಬೋದು, ಇಲ್ಲಾಂದರೆ ನಾವು ಕನ್ನಡದಲ್ಲೂ ಮಾಡ್ಬೋದು. ರೈಟ್? ಈಗ ಲೆಟ್ ಅಸ್ ಸಾಲ್ವ್ ಅನ್ನೋಕ್ಕಿಂತಲೂ ಫಸ್ಟ್ ಅವ್ರನ್ನ ಎಲ್ಲರೂ ಕರೆಕ್ಟಾಗಿ ಕೂರಿಸ್ಬೇಕು. ಟೋಟಲ್ ಎಷ್ಟು ಜನ ಇದ್ದಾರೆ ನೋಡಿ,
1 2 3 4 5 6 7 8 8 ಜನ ಇದ್ರೆ 4 ದಿಕ್ಕುಗಳು ಹಾಗೂ 4 ಮೂಲೆಗಳು, ರೈಟ್. ಫಸ್ಟ್ ಏನು ಮಾಡಬೇಕು ಅಂದರೆ ಸರ್ಕಲ್ ಡ್ರಾ ಮಾಡಿ. ಈ ಸರ್ಕಲ್ ಜಾಸ್ತಿ ದೊಡ್ಡದು ಇರಬಾರ್ದು, ಚಿಕ್ಕದು ಇರಬಾರ್ದು, ಮೀಡಿಯಮ್ ಸೈಜ್ ಇರಬೇಕು. 8 ಜನ ಅಂದರೆ 4 ದಿಕ್ಕು 4 ಮೂಲೆ. ಚೇರ್ಗಳನ್ನು ಫಸ್ಟ್ ಅರೇಂಜ್ ಮಾಡಬೇಕು. ಓಕೆ, ಫಸ್ಟ್ ಕುರ್ಚಿ ಅರೇಂಜ್ ಮಾಡಿ ನಂತರ ಕೂರಿಸ್ಬೇಕು, ರೈಟ್. ಸೊ ಈಕ್ವಿ ಡಿಸ್ಟೆಂಟಲ್ಲಿ ನಾವು ಕೂರಿಸ್ಬೇಕಾಗತ್ತೆ ಸ್ನೇಹಿತರೆ. ಏನು ಮಾಡಬಾರ್ದು, ಬರೀ ಸರ್ಕಲ್ ಹಿಂಗೆ ದೊಡ್ಡದಾಗಿ ಡ್ರಾ ಮಾಡಿ ಎಲ್ಲ 8 ಜನರು ಇಲ್ಲೇ ಕೂರಿಸ್ಬಾರ್ದು, ರೈಟ್. ದಿಸ್ ಈಸ್ ಕಾಮನ್ ಸೆನ್ಸ್, ರೈಟ್. ಸೊ ಇಲ್ಲಿ ನೀವು ಜಾಸ್ತಿ ದೊಡ್ಡದಾಗಿ ಡ್ರಾ ಮಾಡಿ ಈ ಥರ ಅಕ್ಕಪಕ್ಕ ಕೂರಿಸ್ಬಿಟ್ರೆ ಅದು ಆ್ಯಸ್ ಗುಡ್ ಆ್ಯಸ್ ಅಕ್ಕಪಕ್ಕನೇ ಕೂರಿಸಿದಂಗೆ ಆಗಿಬಿಡುತ್ತೆ. ಅದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಕಾನ್ಸೆಪ್ಟ್ ಬರಲ್ಲ, ರೈಟ್. ಈಗ ಲೆಟ್ ಅಸ್ ಸ್ಟಾರ್ಟ್. ಮೀಡಿಯಮ್ ಸೈಜ್ ಸರ್ಕಲ್ನ ಡ್ರಾ ಮಾಡಿ. 1 2 3 4 4 ದಿಕ್ಕುಗಳು 4 ಮೂಲೆಗಳು, ಹೌದಾ. ನಾವು ಲೆಟ್ ಅಸ್ ಸ್ಟಾರ್ಟ್ ದ ಪ್ರಾಬ್ಲಮ್. ಈಗ ಪ್ರಾಬ್ಲಮ್ನ ಓದೋಣ ಒಂದೊಂದಾಗಿ. ಮಾಹಿತಿ ನೋಡಿ, ಮಾಹಿತಿಗಳು ಇಲ್ಲಿಂದ ಸ್ಟಾರ್ಟ್ ಆಗ್ತವೆ. ವಿ ಯು ಟಿನ ಎಡಕ್ಕೆ ಎರಡನೆಯವನು. ವಿ ಇದನ್ನಲ್ಲ, ಅವನು ಟಿನ ಎಡಕ್ಕೆ ಎರಡನೆಯವನು ಅಂತ ಹೇಳಿರೋದು. ವಿ ಟಿನ ಎಡಕ್ಕೆ ಎರಡನೇವನು. ಟಿ ಇಲ್ಲಿ ಕೂತ್ಕೊಂಡ್ರೆ ಇವನು ಈ ಸೈಡ್ ಮುಖ ಮಾಡಿ ಕೂತ್ಕೊಂಡ್ರೆ ಫಸ್ಟ್ ಲೆಫ್ಟ್ ಸೆಕೆಂಡ್ ಲೆಫ್ಟ್, ಇಲ್ಲಿ ವಿ, ಹೌದಾ. ವಿ ಯು ಟಿನ ಎಡಕ್ಕೆ ಎರಡನೇವನು, ಸರಿ ಆಯ್ತು ನೋಡಿ. ವಿ ಯು ಟಿನ ಎಡಕ್ಕೆ ಎರಡನೇವನು, ಕರೆಕ್ಟ್ ಆಯ್ತು. ನೆಕ್ಸ್ಟ್, ಟಿ ಯು ಯಮ್ನ ಬಲಕ್ಕೆ ನಾಲ್ಕನೇವನು. ಟಿ ಏನಿದಾನಲ್ಲ ಅವನು ಯಮ್ನ ಬಲಭಾಗಕ್ಕೆ ನಾಲ್ಕನೇವನಾಗಬೇಕು. ಟಿ ಏನಿದಾನಲ್ಲ ಅವನು ಯಮ್ನ ಬಲಭಾಗಕ್ಕೆ, ಟಿ ಏನಿದಾನಲ್ಲ ಇವನು ಬಲಭಾಗಕ್ಕೆ ನಾಲ್ಕನೇವನ ಆಗಬೇಕು. ಇಲ್ಲಿ ಯಮ್ಮನ್ನು ನೀವೇನಾದ್ರು ಕೂರಿಸಿದ್ರೆ ಮಧ್ಯಕ್ಕೆ ಮುಖ ಮಾಡಿ, ಇದು ಎಡ ಆಗುತ್ತದೆ, ಇದು ಬಲ ಆಗುತ್ತದೆ. 1 2 3 4 ಅಂದರೆ ಟಿ ಇದನ್ನಲ್ಲ ಇವನು ಯಮ್ನ ಬಲಭಾಗಕ್ಕೆ ನಾಲ್ಕನೇವನು, ಸರಿ ಆಯ್ತು. ಅಂದರೆ ಇಲ್ಲಿ ಎಮ್ ಕನ್ಫರ್ಮ್, ಇಲ್ಲಿ ವಿ ಕನ್ಫರ್ಮ್, ಇಲ್ಲಿ ಟಿ ಗಾಟ್ ಕನ್ಫರ್ಮ್ಡ್. ನೆಕ್ಸ್ಟ್, ಡಿ ಮತ್ತು ಪಿ ಅವರು ಟಿನ ನಂತರದ ಹತ್ತಿರದ ಪಕ್ಕದವರಲ್ಲ. ಅಂದರೆ ಟಿನ ಅಕ್ಕಪಕ್ಕ ಡಿ ಪಿ ಬರಬಾರ್ದು. ಟಿನ ಅಕ್ಕಪಕ್ಕ ಡಿ ಮತ್ತು ಪಿ ಬರಬಾರ್ದು. ಡಿನ ಅಕ್ಕಪಕ್ಕ ಟಿನ ಅಕ್ಕಪಕ್ಕ ಡಿ ಪಿ ಬರಬಾರ್ದು. ಡಿ ಪಿ ಇಲ್ಲೂ ಬರುವ ಹಾಗಿಲ್ಲ, ಡಿ ಪಿ ಇಲ್ಲೂ ಬರೋ ಹಾಗಿಲ್ಲ, ನಾಟ್ ಅಲೌಡ್. ಡಿ ಮತ್ತು ಪಿ, ಟಿನ ಅಕ್ಕಪಕ್ಕ ಯಾರಿರಬಾರ್ದು, ಡಿ ಆಗಲಿ ಅಥವಾ ಪಿ ಆಗಲಿ ಇರಬಾರ್ದು, ರೈಟ್. ಇನ್ನು ನೆಕ್ಸ್ಟ್ ಮಾಹಿತಿ ನೋಡೋಣ. ಡಿ ಯು ಪಿನ ಬಲಕ್ಕೆ ಮೂರನೆಯವನಾಗಿದ್ದಾನೆ. ಡಿ ಪಿನ ಬಲಕ್ಕೆ, ಪಿ ಇಲ್ಲಿದ್ದಾನಂದ್ರೆ ಅವನ ಬಲಕ್ಕೆ ಮೊದಲನೇವನಲ್ಲ, ಎರಡನೇವನಲ್ಲ, ಮೂರನೆಯವನು. ನೋಡಿ, ಪಿನ ಬಲಕ್ಕೆ 1 2 3, ಮೂರನೆಯವನು ಡಿ. ನೆಕ್ಸ್ಟ್, ಡಿ ಯು ಪಿನ ಬಲಕ್ಕೆ ಮೂರನೆಯವನು. ಡಿ ಯು ಪಿನ ಬಲಕ್ಕೆ ಮೂರನೇವನಾಯಿತು. ಡಬ್ಲ್ಯೂ ಪಿಯ ನಂತರದ, ಅಂದರೆ ಡಬ್ಲ್ಯೂ ಪಿನ ಅಕ್ಕಪಕ್ಕ ಕಾಣಿಸ್ಬಾರ್ದು. ಪಿನ ಅಕ್ಕಪಕ್ಕ ಯಾರು ಇರಬಾರ್ದು, ಡಬ್ಲ್ಯೂ ಇರಬಾರ್ದು. ಇದೊಂದು ಮಾಹಿತಿ ಇದೆ. ಪಿ ಯು ಕೆನ ನಂತರದ ಎಡಭಾಗದಲ್ಲಿದ್ದಾನೆ. ಪಿ ಕೆನ ನಂತರದ ಎಡಭಾಗ. ಕೆ ಇಲ್ಲಿದ್ದಾನಂದರೆ ಕೆನ ಎಡಭಾಗ, ಪಿ ಮತ್ತು ಕೆ ಒಟ್ಟಿಗೆ ಬರಬೇಕು, ಹೌದಾ. ಇವು ಇಷ್ಟು ಮಾಹಿತಿಗಳಿವೆ ನೋಡಿ. ಒಂದು ಏನು, ಪಿ ಮತ್ತು ಕೆ ಒಟ್ಟಿಗೆ ಇರಬೇಕು, ಅಂದರೆ ಕೆನ ಎಡಕ್ಕೆ ಪಿ ಇರಬೇಕು, ದಟ್ ಇಸ್ ಒನ್ ಥಿಂಗ್, ಹೌದಾ. ಮತ್ತೇನಿದೆ, ಪಿನ ನಂತರ ಬಲಕ್ಕೆ ಮೂರನೆಯವನು ಡಿ. ಪಿನ ನಂತರ ಬಲಕ್ಕೆ ಮೂರನೆಯವನು ಡಿ. ಮತ್ತೇನಿದೆ, ಇನ್ನೊಂದು ಮಾಹಿತಿ ಲಾಸ್ಟ್, ಪಿನ ಅಕ್ಕಪಕ್ಕ ಡಬ್ಲ್ಯೂ ಇರೋ ಹಾಗಿಲ್ಲ. ಪಿನ ಅಕ್ಕಪಕ್ಕ ಡಬ್ಲ್ಯೂ ಇರೋ ಹಾಗಿಲ್ಲ. ಸೊ ದೀಸ್ ಆರ್ ದ ಇನ್ಫಾರ್ಮೇಶನ್ಸ್ ಲೆಫ್ಟ್ ಔಟ್.
ಈ ಉಳಿದ ಮಾಹಿತಿಗಳನ್ನು ನಾವು ಬಳಸಿ ಈಗ ಕ್ಲೋಸ್ ಮಾಡ್ಬೇಕು ಸ್ನೇಹಿತರೆ. ಈಗ ನೋಡಿ, ಪಿ ನ ಬಲಭಾಗಕ್ಕೆ ಡಿ ಮೂರನೇ ಅವನು. ಈಗ ನಾನು ಪಿ ಇಲ್ಲಿ ಬರೆದ್ರೆ ಮಧ್ಯಕ್ಕೆ ಮುಖ ಮಾಡಿ ಕೂತ್ಕೊಂಡ್ರೆ 1 2 3 ಬಲಭಾಗಕ್ಕೆ ಬರೀಬಹುದು, ರೈಟ್. ಪಿ ನ ಬಲಭಾಗಕ್ಕೆ ಯಾರು ಬರೀಬಹುದು? ಡಿ ಬರೀಬಹುದು, ಹೌದಾ. ನೆಕ್ಸ್ಟ್ ಪಿ ನ ಬಲಭಾಗಕ್ಕೆ ಮೂರನೇ ಅವನು ಡಿ ಆಯ್ತು. ಪಿ ನ ಅಕ್ಕಪಕ್ಕ ಯಾರು ಕಾಣಿಸ್ಬಾರ್ದು? ಕೆ ಕಾಣಿಸ್ಬಾರ್ದು. ಸಾರಿ, ಪಿ ನ ಬಲಕ್ಕೆ ಕೆ ಇರಬೇಕು. ಪಿ ನ ಬಲಕ್ಕೆ ಕೆ. ಇನ್ನು ಪಿ ನ ಅಕ್ಕಪಕ್ಕ ಡಬ್ಲ್ಯೂ ಇರೋ ಹಾಗಿಲ್ಲ. ಡಬ್ಲ್ಯೂ ಇಲ್ಲಿರಬಾರ್ದು ಅಂತ. ಇಲ್ಲಿರಬಾರ್ದು ಅಂದ್ರೆ ಇಲ್ಲಿರುತ್ತಾನೆ, ರೈಟ್. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಕ್ಲೋಸ್ ದ ಥಿಂಗ್ಸ್. ಈಗ ಯಾವನು ಉಳಿದ ನೋಡ್ಬೇಕು. ಡಿ ಆಯ್ತು, ಕೆ, ಎಂ ಆಯ್ತು, ಯಾವ್ದು ಉಳಿತು ನೋಡಿ? ಡಿ ಆಗಿದೆ, ಕೆ ಆಗಿದೆ, ಎಂನು ಆಗಿದೆ, ಟಿ ಆಗಿದೆ, ಪಿ ಆಗಿದೆ, ಹೌದಾ. ವಿ ಆರ್ ಎಂ ಡಬ್ಲ್ಯೂ, ವಿನು ಆಯ್ತು, ಡಬ್ಲ್ಯೂ ಆಯ್ತು, ಆರ್ ಒಂದಿಲ್ಲ. ಆರ್ ಇಲ್ಲ ಅಂದ್ರೆ ಇಲ್ಲಿ ಆರ್ ಬರುತ್ತಾನೆ. ಸೊ ಇಲ್ಲಿಗೆ ನಮ್ದು ಏನು ರೆಡಿ ಆಯ್ತು? ರೌಂಡ್ ಟೇಬಲ್ ಕಾನ್ಫರೆನ್ಸ್ ರೆಡಿ ಆಯ್ತು. ಇನ್ನೂ ಒಂದು ವಿಚಾರ ಅಂದರೆ, ಇದೆಲ್ಲ ರೆಡಿ ಆದ ನಂತರ ಮತ್ತೊಂದು ಸತಿ ನೀವೆಲ್ಲ ಇನ್ಫಾರ್ಮೇಷನ್ಸನ್ನ ಓದಿ ಚೆಕ್ ಮಾಡಬೇಕು ಬಿಫೋರ್ ಆನ್ಸರಿಂಗ್ ಎನಿ ಕ್ವಶನ್, ರೈಟ್. ಈಗ ಮೊದಲನೇ ಪ್ರಶ್ನೆ ಓದೋಣ ಬನ್ನಿ. ಕೆ ನ ಎಡಭಾಗಕ್ಕೆ ಎರಡನೆಯವನು. ಕೆ ನ ಎಡಕ್ಕೆ ಎರಡನೆಯವನು. ಕೆ ಈ ಸೈಡ್ ಮುಖ, ಫಸ್ಟ್ ಸೆಕೆಂಡ್ ಅಂದ್ರೆ ಆನ್ಸರ್ ಏನಾಯ್ತು? ಆರ್, ಹೌದಾ. ಆರ್ ಇದೆ ಆನ್ಸರು, ಎಸ್. ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡೋಣ ಬನ್ನಿ. ಸೆಕೆಂಡ್ ಕ್ವಶನ್ ಏನಿದೆ? ವಿ ನ ನಂತರದ ಅಂದ್ರೆ ಹತ್ತಿರದ ಎಡಕ್ಕೆ ಯಾರಿದ್ದಾರೆ? ವಿ ನ ಎಡಕ್ಕೆ, ವಿ ಎಡಕ್ಕೆ ಡಿ ಇದ್ದಾನೆ. ದ ಆನ್ಸರ್ ಈಸ್ ಡಿ. ಡಿ ಇದೆಯಾ? ಎಸ್. ಸೊ ಈ ರೀತಿಯಾಗಿ ನಾವು ಆನ್ಸರ್ ಮಾಡ್ಬೋದು. ಮತ್ತೆ ಇನ್ನೊಂದು ವಿಚಾರ ಅಂದರೆ, ಬೇಕಾದಷ್ಟು ಕ್ವಶನ್ಸನ್ನು ಕೇಳಲಿಕ್ಕೆ ಸ್ಕೋಪ್ ಇದೆ. ಯು ಕ್ಯಾನ್ ಆಸ್ಕ್ ಎನಿ ನಂಬರ್ ಆಫ್ ಕ್ವಶನ್ಸ್ ಹಿಯರ್. ಒಂದು ಸತಿ ನೀವು ಕರೆಕ್ಟಾಗಿ ಕೂರಿಸಿದ ನಂತರ ಲೆಟ್ ಹಿಮ್ ಆಸ್ಕ್ ಎನಿ ಕ್ವಶನ್. ಬೇಕಾದಷ್ಟು ಕ್ವಶನ್ಸ್ ಕೇಳಿ, ಯಾವ್ದು ಬೇಕಾದ್ರೂ ಕ್ವಶನ್ ಕೇಳಿ, ವಿ ಕ್ಯಾನ್ ಈಸಿಲಿ ಮ್ಯಾನೇಜ್, ರೈಟ್. ಸೊ ಎಲ್ಲ ನಿಂತಿರೋದು ಯಾವುದ್ರ ಮೇಲೆ? ಕರೆಕ್ಟಾಗಿ ಕೂರಿಸೋದು. ಕರೆಕ್ಟಾಗಿ ಒಂದು ಸತಿ ಕರೆಕ್ಟಾಗಿ ಕೂರಿಸಿದ್ರೆ ದ ಜಾಬ್ ಈಸ್ ಡನ್. ಓಕೆ, ಬನ್ನಿ ನೋಡೋಣ ಮುಂದಿನ ಪ್ರಶ್ನೆ. ಥರ್ಡ್ ಪ್ರಾಬ್ಲಮ್ ಈಸ್ ಆನ್ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್. ಓಕೆ ನೋಡಿ, ರೇಡಿಯೇಟ್, ಒಂದು ಗುಪ್ತ ಭಾಷೆಯಲ್ಲಿ ರೇಡಿಯೇಟ್ ಅನ್ನು 0345379 ಮತ್ತು ಜೀನಿಯಸ್ ಇದನ್ನು 192568 ಎಂದು ಬರೆದರೆ, ಅದೇ ಗುಪ್ತ ಭಾಷೆಯಲ್ಲಿ ರಿಸೈನ್ ಅನ್ನು ಏನೆಂದು ಬರೀತೀರಾ? ನಿಮ್ಮ ಆಯ್ಕೆಗಳು 4 ಕೊಟ್ಟಿರೋದು. ಸೊ ಈ ಟೈಪ್ ಅತ್ಯಂತ ಈಸಿ ಟೈಪ್. ಕೋಡಿಂಗ್ ಆ್ಯಂಡ್ ಡಿಕೋಡಿಂಗಲ್ಲೇ ಅತ್ಯಂತ ಈಸಿ ಟೈಪ್ ಅಂದರೆ ಇದು. ಏಕೆಂದರೆ ಇಲ್ಲಿ ನಾವು ಎಕ್ಸ್ಟ್ರಾ ಏನು ಹೊರಗಡೆದೇನು ತೊಗೊಂಬರೋ ಅವಶ್ಯಕತೆ ಇಲ್ಲ, ಇರೋದರಲ್ಲೇ ಮ್ಯಾನೇಜ್ ಮಾಡಬೇಕು. ಅಂದರೆ ಅವನೇ ಕೋಡ್ ಕೊಟ್ಟಿರ್ತಾನೆ, ಅವುಗಳನ್ನೇ ಬಳಸಬೇಕು. ಅಂದರೆ ಏನರ್ಥ ನೋಡಿ. ಈಗ ಆರ್ ಎ ಡಿ ಐ ಎ ಟಿ ಇ ರೇಡಿಯೇಟ್ ಇದೆ. ಅವನು ಕೋಡ್ ಏನು ಕೊಟ್ಟಿರೋದು? 0 3 4 5 3 7 9 ಇದು ಕೋಡ್ ಕೊಟ್ಟಿದ್ದಾನೆ, ಹೌದಾ. ಇನ್ನೊಂದು ಯಾವುದು ಕೋಡ್ ಕೊಟ್ಟಿದ್ದಾನೆ? ಜೀನಿಯಸ್. ಜೀನಿಯಸ್ ಇಲ್ಲಿ ಬರೀತೀವಿ ನೋಡಿ, GENIUS. ಜೀನಿಯಸ್ಗೆ ಕೋಡ್ ಅವನು ಏನು ಕೊಟ್ಟಿದ್ದಾನೆ ಅಂದರೆ 19256 ಹೌದಾ. ಕೇಳ್ತಾ ಇರೋ ಪ್ರಶ್ನೆಗೆ ಬರ್ತಾ ಇದ್ದೀನಿ, ರಿಸೈನ್, RESIGN ರಿಸೈನ್, ಹೌದಾ. ಈ ರಿಸೈನ್ಗೆ ಕೋಡ್ ಬೇಕು ಅಂದರೆ ಸ್ನೇಹಿತರೆ, ಇಲ್ಲಿ ನಮಗೆ ಬೇಕಾಗಿರೋದು ಏನು ಹೇಳಿ? ಆರ್ ಬೇಕು, ಇ ಬೇಕು, ಎಸ್ ಬೇಕು, IGN. ಅವೆಲ್ಲ ಕೋಡ್ಗಳು ಅಲ್ಲಿ ರೆಡಿಮೇಡಾಗಿ ಸಿಗ್ತಾ ಇರ್ತವೆ. ಆರ್ ಅಂದರೆ 0 ಅಲ್ಲೇ ಕೊಟ್ಟಿದೆ ನೋಡಿ, ಆರ್ ಅಂದರೆ 0. ಆರ್ ಎಲ್ಲೆಲ್ಲಿದೆಯೋ ನಾವು ಏನು ಬರಿತಾ ಹೋಗ್ಬೇಕು? 0 ಅಂತ ಬರಿತಾ ಹೋಗ್ಬೇಕು, ರೈಟ್. ಈ ಲಾಸ್ಟ್ ಇದೆ ನೋಡಿ, ಇ ಅಂದರೆ 9. ಇ ಅಂದರೆ 9. ಅಲ್ಲಾದ್ರೂ ನೋಡಿ, ಇಲ್ಲಾದ್ರೂ ನೋಡಿ, ಎಲ್ಲ ಕಡೆ ಸೇಮ್ ಇರುತ್ತೆ ಅದು. ಅಲ್ಲಿ ಇ ಅಂದರೆ 4, ಇಲ್ಲಿ ಇ ಅಂದರೆ 9, ಈ ಥರ ಇರಲ್ಲ.
ಅಲ್ಲಿ ಒಂದು ಸತಿ ಇ ಅಂದರೆ 9 ಅಂತ ಯೂಸ್ ಮಾಡಿದರೆ ಎಲ್ಲ ಕಡೆ ಅವನು ಅದೇ ಥರ ಬರೆದಿರ್ತಾನೆ, ಅದರಲ್ಲಿ ಏನು ಕನ್ಫ್ಯೂಷನ್ ಬೇಡ. ನೆಕ್ಸ್ಟ್ ಎಸ್, ಎಸ್ ಅಂದರೆ 8, ಎಸ್ ಅಂದರೆ 8. ಐ ಇಲ್ಲಿದೆ ನೋಡಿ, ಐ ಅಂದರೆ 5. ಜಿ, ಜಿ ಇಲ್ಲಿದೆ ನೋಡಿ 1, ಜಿ ಅಂದರೆ 1. ಎನ್ ಅಂದರೆ ಏನು, ಎನ್ ಇಲ್ಲಿದೆ ನೋಡಿ, ಎನ್ ಅಂದರೆ 2, ಎನ್ ಅಂದರೆ 2. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್ 098512. 098512 is here. Second option should be marked. ಎರಡನೇ ಆಯ್ಕೆ ಸರಿಯಾಗುತ್ತದೆ. This is everything about this problem. ಬನ್ನಿ ನೋಡೋಣ ಮುಂದಿನ ಪ್ರಶ್ನೆ. Here is your next problem on the screen. ಗಡಿಯಾರ ಒಂದರಲ್ಲಿ 10:30 ಆದಾಗ ನಿಮಿಷದ ಮುಳ್ಳು ವಾಯವ್ಯ ದಿಕ್ಕನ್ನು ಪ್ರತಿನಿಧಿಸಿದರೆ ಗಂಟೆಯ ಮುಳ್ಳು ಯಾವ ದಿಕ್ಕನ್ನು ಪ್ರತಿನಿಧಿಸುತ್ತದೆ? 10:30, ಇದು 12, ಇದು 6, ನಮಗೆ ಆ ಸೈಡ್ ಬೇಕೇ ಆಗಲ್ಲ. ಇದು 9, 10, 11, 8, 7, 10:15 ಆದಾಗ ಸ್ನೇಹಿತರೆ ಇದು ಕರೆಕ್ಟಾಗಿ 6 ಮೇಲೆ ಇರುತ್ತದೆ. ಇದು ಪರ್ಫೆಕ್ಟ್ ಆಗಿ ಮಧ್ಯಕ್ಕಿರುತ್ತದೆ. 10 ಮತ್ತು 11ರ ಮಧ್ಯೆ ಇರುತ್ತದೆ. ದಿಸ್ ಇಸ್ ಹೌ ದೇ ಲುಕ್ ವೆನ್ ದ ಟೈಮ್ ಈಸ್ 10:30. ಈಗ ನಿಮಿಷದ ಮುಳ್ಳು ಯಾವ ದಿಕ್ಕನ್ನು ತೋರಿಸ್ತಾ ಇದೆ? ವಾಯವ್ಯ. ವಾಯವ್ಯ ಅಂದರೆ ಯಾವ ದಿಕ್ಕು? ವಾಯವ್ಯ ಅಂದರೆ ಯಾವ ದಿಕ್ಕು? ಫಸ್ಟ್ ಅದನ್ನು ನೋಡೋಣ. ಇದು ಪೂರ್ವ, ಬಲಕ್ಕೆ ಯಾವಾಗಲೂ ಪೂರ್ವ, ಮೇಲೆ ಯಾವಾಗಲೂ ಉತ್ತರ. ಮೇಲೆ ಉತ್ತರ ಆದರೆ ಕೆಳಗಡೆ ದಕ್ಷಿಣ ಆಗುತ್ತದೆ, ಇದು ಪೂರ್ವ ಆದರೆ ಇದು ಪಶ್ಚಿಮ ಆಗುತ್ತದೆ. ಇದು ಯಾವ ದಿಕ್ಕು? ಇದು ಈಶಾನ್ಯ ದಿಕ್ಕು, ಈಶಾನ್ಯ ರಾಜ್ಯಗಳು. ಇದು ಆಗ್ನೇಯ, ಇದು ನೈಋತ್ಯ, ಇದು ವಾಯವ್ಯ. ಅಂದರೆ ವಾಯವ್ಯ ದಿಕ್ಕನ್ನು ಯಾವ್ದು ಪ್ರತಿನಿಧಿಸ್ತಾ ಇದೆ? ವಾಯವ್ಯ ದಿಕ್ಕನ್ನು ನಿಮಿಷದ ಮುಳ್ಳು, ಮಿನಿಟ್ಸ್ ಹ್ಯಾಂಡ್ ಅಂತ ಕ್ಲೀನಾಗಿ ಕೊಟ್ಟಿದ್ದಾನ. ಎಸ್, ಮಿನಿಟ್ಸ್ ಹ್ಯಾಂಡ್ ಈಸ್ ಪಾಯಿಂಟಿಂಗ್ ಟುವರ್ಡ್ಸ್ ನಾರ್ತ್ ವೆಸ್ಟ್. ಇದು ನಾರ್ತ್ ವೆಸ್ಟ್ ವಾಯವ್ಯ. ನಿಮಿಷದ ಮುಳ್ಳು ವಾಯವ್ಯ ದಿಕ್ಕನ್ನು ತೋರಿಸ್ತಾ ಇದೆ. ಅಂದರೆ ಈ ಸೈಡ್ ತಿರುಗಿ ನೋಡಿ, ಈ ಸೈಡ್ ಎಷ್ಟು ತಿರುಗಿದೆ ನೋಡಿ, ಇಲ್ಲಿಂದ ಇಲ್ಲಿಗೆ 90, 45, 135 ಗಡಿಯಾರ ತಿರುಗುವ ದಿಕ್ಕಿನಲ್ಲಿ ತಿರುಗಿದೆ. ಒಪ್ಕೊಳ್ತೀರಾ? ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಇಲ್ಲಿರೋದು ಇಲ್ಲಿಗೆ ಹೋಗಿದೆ, ಅದರ ಅರ್ಥ ಈ ಸೈಡ್ ಗಡಿಯಾರ ತಿರುಗುವ ದಿಕ್ಕು. ಇಲ್ಲಿಗೆ 90, ಮುಂದೆ 45, ಟೋಟಲ್ 135 ಡಿಗ್ರಿ ತಿರುಗಿದೆ. ಯಾವುದು ಅಂತ ಕೇಳಿದ್ರೆ ನಿಮಿಷದ ಮುಳ್ಳು. ಹೌದಾ? ನಿಮಿಷದ ಮುಳ್ಳು ಇಲ್ಲಿಗೆ ಹೋಗಿದೆ, 135 ಡಿಗ್ರಿ ಗಡಿಯಾರ ತಿರುಗುವ ದಿಕ್ಕಿನಲ್ಲಿ ತಿರುಗಿದೆ. ಹಾಗಾದರೆ ನಾವು ಕೂಡ ಈ ಒಂದು ಗಂಟೆಯ ಮುಳ್ಳನ್ನ 135 ಡಿಗ್ರಿ ಯಾವ ಸೈಡ್ ತಿರುಗಿಸ್ಬೇಕು? ಗಡಿಯಾರ ತಿರುಗುವ ದಿಕ್ಕಿನ ಕಡೆಗೆ ತಿರುಗಿಸ್ಬೇಕು. ಓಕೆ, ಈಗ ಇದು ಈ ಸೈಡ್ ಇದೆ, ಗಡಿಯಾರ ತಿರುಗುವ ದಿಕ್ಕು ಅಂದರೆ ಇದೇ ಥರ ಈ ಸೈಡ್ ಹಿಂಗೆ ತಿರುಗೋದು, ಅಂದರೆ ಇದೇ ಸೈಡ್ ತಿರುಗಿಸ್ಬೇಕು. ಎಷ್ಟು ತಿರುಗಿಸ್ಬೇಕು ಅಂದರೆ 135 ಡಿಗ್ರಿ ತಿರುಗಿಸ್ಬೇಕು. ಇದನ್ನು ನೀವು ಮೇಲೆ ತಗೊಂಡು ಹೋದರೆ 45, ಈ ಸೈಡ್ ತಗೊಂಡ್ಬಂದ್ರೆ 90. ನೋಡಿ, ಇಲ್ಲಿ 45 ತಿರುಗಿಸಿದೆ, ಇಲ್ಲಿ 90 ತಿರುಗಿಸಿದೆ. ಟೋಟಲ್ 135 ಡಿಗ್ರಿ ಯಾವ ಸೈಡ್ ತಿರುಗಿಸಿದೆ? ಗಡಿಯಾರ ತಿರುಗುವ ದಿಕ್ಕಿನಲ್ಲಿ, ಕ್ಲಾಕ್ ವೈಸ್ ಡೈರೆಕ್ಷನ್ಲಿ ತಿರುಗಿಸಿ ಆಯ್ತು. ಈಗ ಇದು ಯಾವ ದಿಕ್ಕನ್ನು ತೋರಿಸ್ತಾ ಇದೆ? ಅಂದರೆ ಪೂರ್ವ ದಿಕ್ಕನ್ನು ತೋರಿಸ್ತಾ ಇದೆ. ಇದು ಈಸ್ಟ್, ಬಲಗಡೆ ಪೂರ್ವ. ಸೊ ದ ಫೈನಲ್ ಆನ್ಸರ್ ಈಸ್ ದ ವೆರಿ ಫಸ್ಟ್ ಆಪ್ಷನ್, ಪೂರ್ವ, ಈಸ್ಟ್. ಅಂದರೆ ಫುಲ್ ತಿರುಗಿಸ್ಬೇಕು. 10:30 ಆಗಿದೆ, ಇದು ಇಲ್ಲಿ ಬಂದರೆ ಇದು ಇಲ್ಲಿಗೆ ಹೋಗುತ್ತದೆ. ದಟ್ ಇಸ್ ದ ಮೀನಿಂಗ್. ಹೌದಾ? ಕರಸ್ಪಾಂಡಿಂಗ್ ಅದು ಎಷ್ಟು ಯಾವ ಸೈಡ್ ರೊಟೇಟ್ ಆಗುತ್ತದೆ ಅಂತ ಕೇಳಿರೋದು ಇಂಡೈರೆಕ್ಟ್ ಆಗಿ. ಬನ್ನಿ ನೋಡೋಣ 5ನೇ ಪ್ರಶ್ನೆ. ಎ ಮತ್ತು ಬಿ ಸಹೋದರರು, ಸಿ ಮತ್ತು ಡಿ ಸಹೋದರಿಯರು. ಎ ಅವರ ಮಗ ಡಿಯ ಸಹೋದರ, ಎ ಅವರ ಮಗ ಡಿಯ ಸಹೋದರ ಬಿ ಸಿಗೆ ಹೇಗೆ ಸಂಬಂಧಿ ಆಗುತ್ತಾರೆ? ಹೌದಾ? ಎ ಅಂಡ್ ಬಿ ಆರ್ ಬ್ರದರ್ಸ್, ಸಿ ಅಂಡ್ ಡಿ ಆರ್ ಸಿಸ್ಟರ್ಸ್. ಎ's son is D's brother. Okay, how is B related to C? ಸ್ನೇಹಿತರೆ, ಈ ಪ್ರಶ್ನೆ ನನ್ನ ಬುಕ್ಕಲ್ಲಿದೆ, ಯು ಕ್ಯಾನ್ ಚೆಕ್ ಇಟ್ ಔಟ್ ಆಫ್ಟರ್ವರ್ಡ್ಸ್. ಓಕೆ, ಇದೇ ಪ್ರಶ್ನೆ ನನ್ನ ಬುಕ್ಕಲ್ಲಿದೆ. ಇಲ್ಲಿ
ಬ್ರದರ್ಸ್ ಅಂದರೆ ಸೇಮ್ ಜನ್ರೇಷನ್, ಹೌದಾ? ಸೇಮ್ ಜನ್ರೇಷನ್ ಅಂದರೆ ಒಂದೇ ಲೆವೆಲಲ್ಲಿ ಬರೀಬೇಕು. ಬ್ರದರ್ ಸಿಸ್ಟರ್ಸ್, ಗಂಡ ಹೆಂಡ್ತಿನೂ ಸೇಮ್ ಜನ್ರೇಷನ್, ಅವ್ರಿಗೆ ಡಬಲ್ ಲೈನ್ ಎಳಿಬೇಕು. ಸಿಂಗಲ್ ಲೈನ್ ಹೇಳಿದ್ರೆ ಬ್ರದರ್ ಸಿಸ್ಟರ್, ಡಬಲ್ ಲೈನ್ ಎಳೆದ್ಬಿಟ್ರೆ ಗಂಡ ಹೆಂಡತಿ. ತಂದೆ ತಾಯಿ ಮೇಲೆ ಬರೀಬೇಕು, ಮಕ್ಕಳನ್ನ ಕೆಳಗಡೆ ಬರೀಬೇಕು. ಇನ್ನು ಪುರುಷರಿಗೆ ಬಾಕ್ಸ್ ಹಾಕಿ, ಮಹಿಳೆಯರಿಗೆ ಸರ್ಕಲ್, ರೈಟ್? ಎ ಮತ್ತು ಬಿ ಸಹೋದರರು ಅಂದಾಗ ನೀವು ಈ ಥರ ಬರೆಯಬೇಕು. ಎ ಮತ್ತು ಬಿ ಸಹೋದರರು, ಸೇಮ್ ಜನ್ರೇಷನ್, ಪುರುಷರು. ಪುರುಷರು ಅಂದರೆ ಬಾಕ್ಸ್, ಸೇಮ್ ಜನ್ರೇಷನ್. ಗಂಡ ಹೆಂಡ್ತಿದ್ರೆ ಡಬಲ್ ಲೈನ್, ಬ್ರದರ್ ಸಿಸ್ಟರ್ ಇದ್ರೆ ಸಿಂಗಲ್ ಲೈನ್, ಸೇಮ್ ಜನ್ರೇಷನ್ ಎ ಮತ್ತು ಬಿ. ಸಿ ಮತ್ತು ಡಿ ಸಹೋದರಿಯರು ಅಂದಾಗ ಸಿ ಮತ್ತು ಡಿ ಸಹೋದರಿಯರು, ಸಿ ಮತ್ತು ಡಿಗೆ 2 ಸರ್ಕಲ್ ಹಾಕಬೇಕು ಮತ್ತು ಸೇಮ್ ಜನ್ರೇಷನ್. ಆದರೆ ಅವರಿಬ್ಬರನ್ನು ಮೇಲೆ ಬರಿಬೇಕಾ, ಸೈಡಿಗೆ ಬರಿಬೇಕಾ, ಕೆಳಗಡೆ ಬರಿಬೇಕಾ ಅನ್ನೋದು ಇವಾಗಲೇ ನಮಗೆ ಗೊತ್ತಾಗಲ್ಲ, ರೈಟ್? ಹೋಲ್ಡ್ ಆನ್, ರೈಟ್? ಇದನ್ನು ನಾವು ನಂತರ ಯೂಸ್ ಮಾಡೋಣ. ಎ ಅವರ ಮಗ, ಎ ಅವರ ಮಗ ಅಂದರೆ ಎಗೆ ಒಬ್ಬ ಮಗ ಇದ್ದಾನೆ, ಹೆಸರು ಗೊತ್ತಿಲ್ಲ, ಪುರುಷ, ಮಗ, ಬಾಕ್ಸ್. ಇವನು ಡಿಯ ಸಹೋದರ ಅಂದರೆ ಡಿ ಇಲ್ಲೇ ಬರ್ಬೇಕನ್ನೋದು ಕನ್ಫರ್ಮ್ ಆಯ್ತಲ್ಲ. ಎನ ಮಗನ ಹೆಸರು ಗೊತ್ತಿಲ್ಲ, ಅವನು ಡಿನ ಸಹೋದರ. ಇಂಗ್ಲಿಷಲ್ಲಿ ಕ್ಲಿಯರ್ ಆಗಿದೆ, ಏಸ್ ಸನ್ ಈಸ್ ಡೀಸ್ ಬ್ರದರ್. ಏಸ್ ಸನ್ ಈಸ್ ಡೀಸ್ ಬ್ರದರ್, ಹೌದಾ? ಮತ್ತೆ ಡಿ ಇಲ್ಲಿ ಬರೆದ್ರೆ ಸಿ ಕೂಡ ಇಲ್ಲೇ ಬರೀಬೇಕಾಗುತ್ತದೆ. ಏಕೆ? ಸಿ ಮತ್ತು ಡಿ ಸಹೋದರಿಯರು, ಸಿ ಮತ್ತು ಡಿ ಸಹೋದರಿಯರು ಅಂದರೆ ಮಹಿಳೆಯರು, ಸೇಮ್ ಜನ್ರೇಷನ್. ಡಿ ಏನ ಮಗನಿಗೆ, ಏನ ಮಗ ಡಿಗೆ ಸಹೋದರ. ಅದರ ಅರ್ಥ ಇವರು 3 ಜನ ಸೇಮ್ ಜನ್ರೇಷನ್. ಅದರ ಅರ್ಥ ಏನ ಕೆಳಗಡೆ ಇವರು 3 ಜನ ಇದ್ದಾರೆ ಅಂದರೆ ಏನ ಮಕ್ಕಳು ಅವರೆಲ್ಲ. ಹೇಗೆ ಒಬ್ಬ ಮಗ ಇದ್ದಾನೆ, ಅವನ ಹೆಸರು ನಮಗೆ ಗೊತ್ತಿಲ್ಲ. ಸಿ ಮತ್ತು ಡಿ ಕೂಡ ಏನ ಮಕ್ಕಳು, ಇವರಿಬ್ಬರು ಮಗಳಂದಿರು, ಇವನು ಮಗ. ಇವರು 3 ಜನರಿಗೆ ಎ ತಂದೆ. ಹಾಗಾದರೆ ಬಿ ಯಾರು? ತಂದೆಯ ಸಹೋದರ. ಬಿ ಸಿಗೆ ಹೇಗೆ ಸಂಬಂಧಿ? ಬಿ ಸಿಗೆ ಹೇಗೆ ಸಂಬಂಧಿ? ಸಿಗೆ ಎ ಹೇಗೆ ಸಂಬಂಧಿ ಅಂದರೆ ಅಪ್ಪ, ತಂದೆ, ತಂದೆಯ ಸಹೋದರ. ತಂದೆಯ ಸಹೋದರ ಅಂದರೆ ಚಿಕ್ಕಪ್ಪ, ಅಂಕಲ್. ಫಾದರ್ಸ್ ಬ್ರದರ್ ಈಸ್ ಅಂಕಲ್, ಫಸ್ಟ್ ಆಪ್ಷನ್, ರೈಟ್? ದಿಸ್ ಇಸ್ ಎವ್ರಿಥಿಂಗ್ ಅಬೌಟ್ ದಿಸ್ ಪ್ರಾಬ್ಲಮ್. ಬನ್ನಿ ನೋಡೋಣ ಮುಂದಿನ ಪ್ರಶ್ನೆ. 6ನೇ ಪ್ರಶ್ನೆ ಹೋಗ್ತಾ ಇದೀವಿ. ಮೆಲ್ವಿನ್ ಮತ್ತು ಲೂಯಿಸ್ ರವರ ವಯಸ್ಸುಗಳು 7:10. 6 ವರ್ಷಗಳ ತರುವಾಯ, ತರುವಾಯ ಅಂದರೆ ಆಫ್ಟರ್ 6 years, 6 years ಹೆನ್ಸ್, 6 ವರ್ಷಗಳ ನಂತರ, ಆಫ್ಟರ್ 6 years ಅವರ ವಯಸ್ಸಿನ ಅನುಪಾತ ಏನಾಗ್ತಾ ಇದೆ? 17:23 ಆಗ್ತಾ ಇದೆ. ಅವರ ವಯಸ್ಸಿನ ವ್ಯತ್ಯಾಸ ಎಷ್ಟು? ಓಕೆ, ಈಗ ಮೆಲ್ವಿನ್ ಮತ್ತು ಲೂಯಿಸ್ ಯಾವ ರೇಷೋದಲ್ಲಿದ್ದಾರೆ? ಈಗ 7:10. 6 ವರ್ಷ ಬಿಟ್ಟು ಬಂದರೆ ರೇಷೋ ಏನಾಗುತ್ತದೆ? 17:23 ಆಗುತ್ತದೆ. ಹಾಗಾದರೆ ಈಗಿನ ಅವರ ವಯಸ್ಸುಗಳ ಮಧ್ಯದ ವ್ಯತ್ಯಾಸ ಏನು? ಸ್ನೇಹಿತರೆ, ಈ ಒಂದು ಪ್ರಾಬ್ಲಮನ್ನು ಅತ್ಯಂತ ಈಸಿ, ಅಂಡರ್ಲೈನ್, ಅತ್ಯಂತ 10 ಸತಿ ಅಂಡರ್ಲೈನ್ ಮಾಡಿ. ಅತ್ಯಂತ ಈಸಿ ಮೆಥಡ್ ಈಗ ನಾನು ಹೇಳ್ತಾ ಇರೋದು, ರೈಟ್? ಅತ್ಯಂತ ಈಸಿ ಮೆಥಡ್ ಯಾವುದು? 7:10. ಇದರ ಅರ್ಥ ಏನು ಅಂದರೆ ಇವನು 7 ವರ್ಷದವನಿದ್ರೆ ಅವನು 10 ವರ್ಷದವನು ಇರ್ತಾನೆ. ಅದರ ಅರ್ಥ ಡಿಫ್ರೆನ್ಸ್ ಎಷ್ಟಾಯಿತು? 3 ಆಯಿತು. ಇವನು 7 ಇದ್ರೆ ಅವನು 10 ಇರ್ತಾನೆ. ಡಿಫ್ರೆನ್ಸ್ ಎಷ್ಟಾಯಿತು? 3 ಆಯಿತು. 3ರ ಅಂಕಿ ಮಗ್ಗಿಯಲ್ಲಿ ಇದು ಒಂದೇ ಒಂದಿರೋದು ಮಾರ್ಕೆಟ್. 3 ಎಷ್ಟಲೇನು 8 ಅಲ್ಲ, 3 ಎಷ್ಟಲೇನು 4 ಅಲ್ಲ, 3 ಎಷ್ಟಲೇನು 10 ಅಲ್ಲ, 3 4 12. ಸೊ ದೇರ್ ಇಸ್ ಓನ್ಲಿ ಒನ್ ಆಪ್ಷನ್ ವಿಚ್ ಈಸ್ ಡಿವಿಸಿಬಲ್ ಬೈ 3, ಮಾರ್ಕೆಟ್. ಓಕೆ, ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಕೇಳ್ತಾ ಇರೋದು ವ್ಯತ್ಯಾಸ 7, 10 ವ್ಯತ್ಯಾಸ 3. 3ರಿಂದ ಡಿವೈಡ್ ಆಗೋದು ಒಂದೇ ಒಂದು ಆಪ್ಷನ್. ಸೊ ಈ ರೀತಿಯಾಗಿ ಈ ಒಂದು ಟಫ್ ಪ್ರಾಬ್ಲಮನ್ನು ಅತ್ಯಂತ ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು, ರೈಟ್? ಡಿಫ್ರೆನ್ಸ್ 3 ಇದೆ, 3ರಿಂದ ಡಿವೈಡ್ ಆಗೋದು ಒಂದೇ ಒಂದು ಆಪ್ಷನ್, ಮಾರ್ಕೆಟ್, ರೈಟ್? ಈಗ ಇದರಲ್ಲೇ ಇನ್ನೊಂದು ಚೂರು ಎಕ್ಸ್ಟ್ರಾ ಹೇಳ್ತಾ ಹೋಗ್ತೀನಿ ನೋಡಿ. ಇವನು ಫಸ್ಟ್ ಮೆಲ್ವಿನ್ 7 ವರ್ಷದವನಿದ್ರೆ ಲೂಯಿಸ್ 10 ವರ್ಷದವನು ಇರ್ತಾನೆ. ಡಿಫ್ರೆನ್ಸ್ ಎಷ್ಟಾಗುತ್ತದೆ? 3 ಆಗುತ್ತದೆ.
ಇವನೇನು ಡಬಲ್ ಇದ್ರೆ 14 ಇದ್ರೆ ಇವನು ಡಬಲ್ ಆಗ್ತಾನೆ 20 ಆಗ್ತಾನೆ. ಆಗ ಡಿಫ್ರೆನ್ಸ್ ಎಷ್ಟಾಗತ್ತೆ? ರೇಷೋದ ಅರ್ಥ ಏನು? ಅನುಪಾತಗಳ ಅರ್ಥ ಏನು? ಒಂದು ಸ್ವತಂತ್ರ, ಮಿಕ್ಕಿದೆಲ್ಲ ಅವಲಂಬಿತ. ಇವನೇನಾದ್ರು ಡಬಲ್ ಆದರೆ ಅವನು ಕೂಡ ಡಬಲ್, ಆಗ ಡಿಫ್ರೆನ್ಸ್ ಏನಾಯಿತು? 6. ಇವನೇನಾದ್ರು ಟ್ರಿಬಲ್ ಆದರೆ ಅವನು ಟ್ರಿಬಲ್, ಡಿಫ್ರೆನ್ಸ್ ಎಷ್ಟಾಯಿತು? 9 ಆಯಿತು. ಇದರ ಅರ್ಥ ಏನು ಅಂದರೆ ದ ಡಿಫ್ರೆನ್ಸ್ ಕ್ಯಾನ್ ಬಿ ಓನ್ಲಿ ಇನ್ ದ ಮಲ್ಟಿಪಲ್ಸ್ ಆಫ್ 3. 3 ಅಂಕಿ ಮಗ್ಗೆಯಲ್ಲಿ ಮಾತ್ರ ವ್ಯತ್ಯಾಸ ಇರಲಿಕ್ಕೆ ಸಾಧ್ಯ. 3 ಅಂಕಿ ಮಗ್ಗೆಯಲ್ಲಿರೋದು ಒಂದೇ ಒಂದು. 3 4 12, ಹಾಗಾಗಿ ಮಾರ್ಕೆಟ್. ರೈಟ್. ಇನ್ನು ಇದೆಲ್ಲ ಬೇಡ, ಡೈರೆಕ್ಟ್ ಮೆಥಡ್ ಹೇಳಿ, ಇದೇನು ಎಕ್ಸ್ಟ್ರಾ ತಲೆ ಓಡಿಸೋದು ಬೇಡ ಅಂತಂದರೆ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು? ಅದಕ್ಕಿಂತ ಮುಂಚೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ನೋಡಿ. 17, 23 ರೇಷೋ ಅಂದರೆ ಯಾವಾಗಲೂ ಸುಳ್ಳು. ರೇಷೋ ಅಂದರೆ ಯಾವಾಗಲೂ ಸುಳ್ಳು. ಡಬಲ್ ಮಾಡಿದರೆ ಅದು ಡಬಲ್. ಇವೆಲ್ಲ ಯಾವಾಗ? 6 ವರ್ಷಗಳ ತರುವಾಯ. 6 ವರ್ಷ ಆದಮೇಲೆ. 6 ವರ್ಷ ಆದಮೇಲೆ 34 ಅಂದರೆ ಇವತ್ತು 6 ಕಡಿಮೆ 28. 6 ವರ್ಷಗಳ ಆದಮೇಲೆ 46 ಅಂದರೆ ಇವತ್ತು 6 ಕಡಿಮೆ 40. ಇಂದು, ಇದು ಇಂದು, ಇಂದಿನ ಅವರ ವಯಸ್ಸುಗಳ ಮಧ್ಯೆ ಅನುಪಾತ ಚೆಕ್ ಮಾಡಿ. 4 7 4 10 ಅನುಪಾತ ಏನಾಯಿತು? 7:10. ಎವ್ರಿಥಿಂಗ್ ಈಸ್ ಆಲ್ ರೈಟ್. ಈ ರೀತಿಯಾಗಿ ನಾವು ಕ್ರಾಸ್ ವೆರಿಫೈ ಕೂಡ ಮಾಡ್ಕೋಬಹುದು ಈಸಿಯಾಗಿ. ಈಗ ಲೆಟ್ಸ್ ಸಿ ಹೌ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ವಿದೌಟ್ ಯೂಸಿಂಗ್ ಆಪ್ಷನ್ಸ್, ವಿದೌಟ್ ಯೂಸಿಂಗ್ ಎನಿಥಿಂಗ್, ವಿದೌಟ್ ಯೂಸಿಂಗ್ ಟ್ರಿಕ್, ಬೈ ಡೈರೆಕ್ಟ್ ಮೆಥಡ್. ಡೈರೆಕ್ಟ್ ಮೆಥಡ್ ಬೇಕು ಅಂದರೆ ಮೆಲ್ವಿನ್ ಮತ್ತು ಲೂಯಿಸ್ ಇವರಿಬ್ಬರು ಇರೋದು. ಈ ರೀತಿಯಾಗಿ ಬಾಕ್ಸ್ ಹಾಕಬೇಕು. 4ಕ್ಕಿಂತ ಜಾಸ್ತಿ ಖಾಲಿ ಬಾಕ್ಸ್ಗಳು ಕಾಣಿಸಬಾರದು. ಮ್ಯಾಕ್ಸಿಮಮ್, ಗರಿಷ್ಠ 4 ಬಾಕ್ಸನ್ನು ಮೇಂಟೈನ್ ಮಾಡಬೇಕು. ಒಂದು ಈಗ, ಇನ್ನೊಂದು 6 ವರ್ಷಗಳ ನಂತರ. ಈಗ ರೇಷೋ ಏನಿದೆ? 7:10. 7:10 ಸುಳ್ಳು. ರೇಷೋ ಅಂದ್ರೆ ಸುಳ್ಳು. ಸುಳ್ಳು ಹೋಗಿ ನಿಜ ಮಾಡಬೇಕು ಅಂದರೆ ಎಕ್ಸ್ ಸೇರಿಸ್ಬೇಕು. 7x 10x. 6 ವರ್ಷ ಬಿಟ್ಟು ಬರೋಣ. 7x + 6. 6 ವರ್ಷ ಬಿಟ್ಟು ಬರೋಣ. 10x + 6. 6 ವರ್ಷಗಳ ನಂತರದ ವಯಸ್ಸುಗಳು ಸಿಕ್ಕಾಯಿತು. 6 ವರ್ಷಗಳ ನಂತರದ ಅವರುಗಳ ವಯಸ್ಸುಗಳು ಇವು. ಇವುಗಳ ಮಧ್ಯೆ ಇರೋ ಅನುಪಾತ ಎಷ್ಟು ಅಂತ ಅವನೇ ಕೊಟ್ಟಿದ್ದಾನೆ. ಎಷ್ಟು? 17:23. A:B. ಇದನ್ನು ಯಾವ ರೀತಿ ಬರೀಬಹುದು? A/B ಎಂದು ಬರೆಯಬಹುದು. ಅಂದರೆ ಫಸ್ಟ್ ಇರೋದು ಮೇಲೆ ಹೋಗುತ್ತದೆ, ಸೆಕೆಂಡ್ ಇರೋದು ಕೆಳಗಡೆ ಬರುತ್ತದೆ. 7x + 6 ಕೆಳಗೆ 10x + 6. A:B, A/B ಇಲ್ಲೂ ಹಾಗೆ ಮಾಡಿ. 17 ಮೇಲೆ ಹೋಯ್ತು, 23 ಕೆಳಗೆ ಬಂತು. ಅನುಪಾತ ಏನೋ ಹೋಯ್ತು, ಆದರೆ ಭಿನ್ನರಾಶಿ ಬಂತು. ಭಿನ್ನರಾಶಿಯನ್ನು ಯಾವ ರೀತಿಯಾಗಿ ಕೈ ಬಿಡಬೇಕು? ಭಿನ್ನರಾಶಿ ಕೈ ಬಿಡಬೇಕು ಅಂದರೆ ಭಿನ್ನರಾಶಿ ಅಂದರೆ ಏನು? ಭಿನ್ನರಾಶಿ ಅಂದರೆ ಕೆಳಗಡೆ ನಂಬರ್ಸ್ಗಳು. ಕೆಳಗಡೆ ನಂಬರ್ ಇದ್ದರೆ ಭಿನ್ನರಾಶಿ, ಕೆಳಗಡೆ ಏನೂ ಇಲ್ಲ ಅಂದರೆ ಭಿನ್ನರಾಶಿನೇ ಇಲ್ಲ. ಹಾಗಾಗಿ ಕೆಳಗಡೆ ಇರೋ ನಂಬರನ್ನು ಎತ್ತಂಗಡಿ ಮಾಡಬೇಕು. 23ನ ಎತ್ತಂಗಡಿ ಮಾಡಿ ಈ ಸರಿ ಕಳಿಸಿ, ಮೇಲೆ ಬರುತ್ತದೆ 23 × 7x + 6. 17 ಅಲ್ಲೇ ಇದೆ, ಅಲ್ಲೇ ಇರಲಿ. ಕೆಳಗಡೆ 10x + 6 ಇರೋದ್ರಿಂದ ಭಿನ್ನರಾಶಿ. ಅದನ್ನು ಎತ್ತಂಗಡಿ ಮಾಡಿ ಆಸರ ಕಳಿಸಿ, ಇದು ಭಾಗಾಕಾರ ಇದೆ, ಆಸರ ಗುಣಾಕಾರ ಆಗುತ್ತದೆ. × 10x + 6. 17 10 170x + 17 6 102. ಬಲಗಡೆ ಕೆಲಸ ಮುಗೀತು. ಎಡಗಡೆ ಬನ್ನಿ. 23 × 7 + 23 × 6. 23 7 ಎಷ್ಟು? 7 3 21. 7 2 14, 2 16 ಪ್ಲಸ್ 23 6 ಎಷ್ಟು? 6 3 18, 6 2 12 ಪ್ಲಸ್ 1. ಇಲ್ಲಿ 161x ಇದೆ, ಅಲ್ಲಿ 170x ಇದೆ. ಈ ಸೈಡ್ ಕಂಪೇರ್ ಮಾಡಿದರೆ ಆ ಸೈಡ್ 9x ಎಕ್ಸ್ಟ್ರಾ ಇದೆ. ಈ ಸೈಡ್ 138 ಇದೆ, ಆ ಸೈಡ್ 102 ಇದೆ. ಈ ಸೈಡ್ 36 ಎಕ್ಸ್ಟ್ರಾ ಇದೆ.
9 1 9 4 ಎಕ್ಸ್ ಇದ್ದಲ್ಲಿ 4 ಬರೀಬಹುದು. ಎಕ್ಸ್ ಇದಲ್ಲೆಲ್ಲ ಏನು ಬರೀಬಹುದು? 4 ಬರೀಬಹುದು. 4 ಬರೆದು ಬಿಡಿ. 10x 7x ಡಿಫ್ರೆನ್ಸ್ ಎಷ್ಟಿದೆ? ಡಿಫ್ರೆನ್ಸ್ 3x ಇದೆ. 3 ಅಂದರೆ 3, ಏನೂ ಇಲ್ಲ ಅಂದರೆ ಇಂಟು ಎಕ್ಸ್ ಅಂದರೆ ಏನು? ಎಕ್ಸ್ ಅಂದರೆ 4. 3 ಇಂಟು 4, ದ ಥರ್ಡ್ ಆಪ್ಷನ್ 12 years. ದಟ್ ಶುಡ್ ಬಿ ಮಾರ್ಕ್ಡ್, ರೈಟ್? ಬನ್ನಿ ನೋಡೋಣ ಮುಂದಿನ ಪ್ರಶ್ನೆ. ಹಿಯರ್ ಇಸ್ ಯುವರ್ ನೆಕ್ಸ್ಟ್ ಪ್ರಾಬ್ಲಮ್ ಆನ್ ದ ಸ್ಕ್ರೀನ್. ಜಾನ್ ಒಂದು ಕೆಲಸವನ್ನು 6 ಗಂಟೆಗಳಲ್ಲಿ ಮತ್ತು ಸಾರಾ ಅದೇ ಕೆಲಸವನ್ನು 12 ಗಂಟೆಗಳಲ್ಲಿ ಪೂರ್ಣಗೊಳಿಸ್ತಾನೆ. ಆ ಕೆಲಸವನ್ನು ಒಟ್ಟಿಗೆ ಸೇರಿ ಪೂರ್ಣಗೊಳಿಸಲು ಅವರು ಎಷ್ಟು ಸಮಯನ ತೆಗೆದುಕೊಳ್ಳುತ್ತಾರೆ? ಇಬ್ಬರಿದ್ದಾರೆ, ಜಾನ್ ಮತ್ತು ಸಾರಾ. ಜಾನ್ 6 ಗಂಟೆಗಳಲ್ಲಿ ಒಂದು ಕೆಲಸ ಮಾಡ್ತಾನೆ. ಅದೇ ಕೆಲಸ ಸಾರಾ ಮಾಡಬೇಕು ಅಂದ್ರೆ 12 ಗಂಟೆ ಬೇಕು. ಇಬ್ಬರು ಸೇರಿ ಒಟ್ಟಿಗೆ ಕೆಲಸ ಮಾಡಲಿಕ್ಕೆ ಎಷ್ಟು ದಿನ ಬೇಕು, ಎಷ್ಟು ಗಂಟೆ ಬೇಕು? ಸೊ ಈ ರೀತಿಯಾಗಿ ಇಬ್ಬರು ವ್ಯಕ್ತಿಗಳನ್ನು ಕೊಟ್ಟು ಇಂಡಿವಿಜುವಲ್ ಕೊಟ್ಟು ಕಂಬೈನ್ಡ್ ಕೇಳಿದಾಗ ಮಾತ್ರ ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ಬೋದು. ಈ ಫಾರ್ಮುಲಾನ ನೀವು ಮತ್ತೆ ಯೂಸ್ ಮಾಡ್ಬೋದು. ನಲ್ಲಿಗಳು ಮತ್ತು ತೊಟ್ಟಿಗಳು ಇಂಡಿವಿಜುವಲ್ ಕೊಡಬೇಕು, ಕಂಬೈನ್ ಕೇಳಬೇಕು, ಆಗ ಮಾತ್ರ ವಿ ಕ್ಯಾನ್ ಗೋ ವಿತ್ ದಿಸ್ ಫಾರ್ಮುಲಾ. ಎ ಇದ್ದಲ್ಲೆಲ್ಲ 6 ಬರ್ಕೊಳ್ಳಿ, ಬಿ ಇದ್ದಲ್ಲೆಲ್ಲ 12 ಬರ್ಕೊಳ್ಳಿ. 6 + 12 ಏನು ಮಾಡಬಾರ್ದು? ಇಲ್ಲೇ ಕೈ ಬಿಡಬಾರ್ದು. 6 × 12 ಹಾಗೇ ಇರಲಿ. 12 + 6 18. 6 1 6 3 3 1 3 4. ದ ಆನ್ಸರ್ ಇಸ್ ದ ಸೆಕೆಂಡ್ ಆಪ್ಷನ್ 4 hours. ಇಬ್ರು ಒಟ್ಟಿಗೆ ಕೆಲಸಕ್ಕೆ ಬಂದರೆ 4 ಗಂಟೆಯಲ್ಲಿ ಮುಗಿಸುತ್ತಾರೆ. ಈ ರೀತಿಯಾಗಿ ಮಾಡ್ಬೋದು. ಬೇಡ ಅಂದರೆ ಇನ್ನೊಂದು ಮೆಥಡ್. ಜಾನ್ 6 hours, ಸಾರಾ ಎಷ್ಟು ಗಂಟೆ? 12 hours. ಕೆಲಸ ಅಂದರೆ ಏನು ಯಾರಿಗೂ ಗೊತ್ತಿಲ್ಲ, ಹೌದಾ? ಯಾವುದೋ ಒಂದು ಕೆಲಸ ಅಂತ ಹೇಳಿರೋದು. ಹಾಗಾದರೆ ನಾವು ಕೆಲಸ ಅಂದರೆ ಏನು ಅಂತ ನಾವೇ ಡಿಫೈನ್ ಮಾಡಬೇಕು. ಓಕೆ, ಅವನು ಕೊಟ್ಟಿಲ್ಲ ಅಂದರೆ ವಿ ಆರ್ ಫ್ರೀ ಟು ಡಿಫೈನ್ ಇಟ್ ಆ್ಯಸ್ ವಿ ಲೈಕ್ ಇಟ್. ಓಕೆ, ಸೊ ನಿಮ್ಗೆ ಹೇಗೆ ಬೇಕೋ ಹಾಗೆ ನೀವು ಡಿಫೈನ್ ಮಾಡ್ಬೋದು. 6 12 ಎಲ್ ಸಿ ಎಮ್ ಕಂಡುಹಿಡಿಬೇಕು, ಹೌದಾ? ಎಲ್ ಸಿ ಎಮ್ ಕಂಡುಹಿಡಲಿಕ್ಕೆ ಟ್ರಿಕ್ ಏನು? 6 ಕ್ಯಾನ್ ಡಿವೈಡ್ 12 ಔಟ್. ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆನ ಡಿವೈಡ್ ಮಾಡ್ತಾ ಇದ್ರೆ ಅಲ್ಲೇ ಕೈ ಬಿಟ್ಬಿಡು. ಅದರ ಅರ್ಥ 12 ಅಷ್ಟೇ ಉಳಿತು. 12 ಲಸ. 12 ಬಳಸಿ 12 ಯೂಸ್ ಮಾಡಿ ನಾವೇನು ಮಾಡಬೇಕು? ಕೆಲಸ ಅಂದರೆ ಏನು ಅಂತ ಹೇಳ್ಬೇಕು. 12 ಯೂಸ್ ಮಾಡಿ ಏನಂತ ಕೆಲಸ ಹೇಳೋದು? 12 ಚೇರ್ಗಳನ್ನು ಒಂದು ಕೊಠಡಿಯಲ್ಲಿ ಅರೇಂಜ್ ಮಾಡದೆ ಒಂದು ಕೆಲಸ. ಈ ರೀತಿಯಾಗಿ ನಾವು ಕೆಲಸ ಅಂದರೆ ಏನು ಅಂತ ನಾವೇ ಹೇಳ್ಬಿಡ್ಬೇಕು. 12 ಕುರ್ಚಿ ಅರೇಂಜ್ ಆಯಿತು, ಕೆಲಸ ಮುಗೀತು. ಈ ಕೆಲಸವನ್ನು ಮಾಡಲು ಜಾನ್ಗೆ ಹೇಳಿದರೆ 6 ಗಂಟೆ ಟೈಮ್ ಬೇಕಂತ ಹೇಳ್ತಾನೆ. 6 ಗಂಟೆ ಟೈಮ್ ಕೊಡಿ, ಎಲ್ಲ 12 ಕುರ್ಚಿಯನ್ನು ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಡ್ತೀನಿ ಅಂತ ಹೇಳ್ತಾನೆ. 6 ಗಂಟೆಗಳಲ್ಲಿ 12 ಚೇರ್ ಅರೇಂಜ್ ಮಾಡಬೇಕು ಅಂದರೆ ಆತನು ಪ್ರತಿ ಗಂಟೆಗೆ 2 ಚೇರ್ಗಳನ್ನು ಅರೇಂಜ್ ಮಾಡಲೇಬೇಕಾಗುತ್ತದೆ. ಏಕೆಂದರೆ 6 2 12. ಜಾನ್ 6 ಗಂಟೆಗಳಲ್ಲಿ ಎಲ್ಲ 12 ಚೇರ್ಗಳನ್ನು ಅರೇಂಜ್ ಮಾಡಬೇಕು ಅಂದರೆ ಪ್ರತಿ ಗಂಟೆಗೆ 2 ಚೇರ್ಗಳನ್ನು ಅರೇಂಜ್ ಮಾಡಲೇಬೇಕಾಗುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಾದ್ರೆ 6 2 12. ಅದೇ ರೀತಿಯಾಗಿ ಸಾರಾಗೆ ಅದೇ ಕೆಲಸ ಮಾಡಲು ಹೇಳಿದರೆ 12 ಕುರ್ಚಿ ಅರೇಂಜ್ ಮಾಡೋಂಥ ಸಾರಾಗೆ ಹೇಳಿದ್ರೆ 12 ಗಂಟೆ ಬೇಕಂತ. 12 ಗಂಟೆಯಲ್ಲಿ 12 ಚೇರ್ಗಳನ್ನು ಅವಳು ಅರೇಂಜ್ ಮಾಡಬೇಕು ಅಂದರೆ ಅವಳು ಪ್ರತಿ ಗಂಟೆ 1 ಕುರ್ಚಿ ಅರೇಂಜ್ ಮಾಡಲೇಬೇಕಾಗತ್ತೆ. ದಿಸ್ ಈಸ್ ಹರ್ ಕೆಪಾಸಿಟಿ. ಇಬ್ಬರು ಒಟ್ಟುಗೂಡಿ ಕೆಲಸಕ್ಕೆ ಬಂದರೆ, ಇಫ್ ದೇ ಸ್ಟಾರ್ಟ್ ಕಮಿಂಗ್ ಟುಗೆದರ್ ಫಾರ್ ದ ವರ್ಕ್, ಇಬ್ಬರು ಒಟ್ಟುಗೂಡಿ ಕೆಲಸಕ್ಕೆ ಬಂದರೆ 2 + 1 3 ಚೇರ್. ಸೊ ಪ್ರತಿ ಗಂಟೆಗೆ ಇಬ್ಬರು ಒಟ್ಟುಗೂಡಿ ಎಷ್ಟೆಷ್ಟು ಕುರ್ಚಿ ಅರೇಂಜ್ ಮಾಡ್ತಾರೆ? 3 ಕುರ್ಚಿ ಅರೇಂಜ್ ಮಾಡ್ತಾರೆ. ಪ್ರತಿ ಗಂಟೆಗೆ 3 ಕುರ್ಚಿಗಳು ಅರೇಂಜ್ ಆದರೆ ಎಲ್ಲ 12 ಚೇರ್ಗಳು ಅರೇಂಜ್ ಆಗಲು 4 ಗಂಟೆ ಬೇಕೇ ಬೇಕು. ಏಕೆಂದರೆ 3 4 12, 6 2 12, 12 1 12, 2 + 1 3, 3 4 12. ಪ್ರತಿ ಗಂಟೆಗೆ ಇಬ್ಬರು ಸೇರಿ 3 ಕುರ್ಚಿ ಅರೇಂಜ್ ಮಾಡ್ತಾರೆ. 3 6 9 12. 4 ಅವರ್ಸಲ್ಲಿ ಎಲ್ಲ 12 ಚೇರ್ಗಳು ಅರೇಂಜ್ ಆಗಿ ಕೆಲಸ ಮುಗಿದೋಗುತ್ತೆ. ಸ್ನೇಹಿತರೆ, ಬೈ ಚಾನ್ಸ್ 3 ಜನ ಬಂದರೆ ಇವನೊಬ್ಬನೇ ಇಷ್ಟು ಗಂಟೆ, ಅವನೊಬ್ಬನೇ ಇಷ್ಟು ಗಂಟೆ, ಇವನೊಬ್ಬನೇ ಇಷ್ಟು ಗಂಟೆ, 3 ಜನ ಬಂದು
ಮೂರು ಜನರು ಒಟ್ಟುಗೂಡಿ ಅಂತ ಕೇಳಿದರೆ ಫಾರ್ಮುಲಾ ಯಾವ್ದು ಬರೀತೀರಾ? ಎ ಬಿ ಸಿ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ. ಇಬ್ಬರೇ ಬಂದರೆ ಎ ಬಿ ಬೈ ಎ ಪ್ಲಸ್ ಬಿ. 3 ಜನ ಬಂದರೆ ಯು ಕ್ಯಾನ್ ಗೋ ವಿತ್ ದಿಸ್ ಫಾರ್ಮುಲಾ. 4 ಜನರದ್ದು ಇಂಡಿವಿಜುವಲ್ ಕೊಟ್ಟು 4 ಜನರದ್ದು ಕಂಬೈನ್ಡ್ ಕೇಳಿದರೆ ಈ ಫಾರ್ಮುಲಾ ಬಳಸಬಹುದು. ಸರಿನಾ? ಸೊ ದಿಸ್ ಇಸ್ ಎವ್ರಿಥಿಂಗ್ ಅಬೌಟ್ ದಿಸ್ ಪ್ರಾಬ್ಲಮ್. ದಿಸ್ ಇಸ್ ಅ ಪ್ರಾಬ್ಲಮ್ ಆನ್ ಟೈಮ್ ಆ್ಯಂಡ್ ವರ್ಕ್. ಬನ್ನಿ ನೋಡೋಣ ಮುಂದಿನ ಪ್ರಶ್ನೆ. 8th ಪ್ರಾಬ್ಲಮ್ ಆನ್ ದ ಸ್ಕ್ರೀನ್. ಒಂದು ಕ್ರಿಕೆಟ್ ಪಂದ್ಯದಲ್ಲಿ ಎ ಬಿ ಮತ್ತು ಸಿ ಎಂದು ಹೇಳಲಾಗುವ ಪ್ರತಿಯೊಂದರ ಬೆಲೆ ಅನುಕ್ರಮವಾಗಿ 1000 ರೂಪಾಯಿ, 500 ರೂಪಾಯಿ ಮತ್ತು 200 ರೂಪಾಯಿಗಳನ್ನು ಹೊಂದಿರುವ 3 ರೀತಿಯ ಟಿಕೆಟ್ಗಳಿವೆ. ಎ ಬಿ ಮತ್ತು ಸಿ ವರ್ಗದ ಮಾರಾಟವಾದ ಟಿಕೆಟ್ನ ಅನುಪಾತ 3:2:5 ಇದೆ. ಟಿಕೆಟ್ಗಳ ಮಾರಾಟದಿಂದ ಬಂದ ಒಟ್ಟು ಮೊತ್ತ 2.5 ಕೋಟಿ ರೂಪಾಯಿ. ಮಾರಾಟವಾದ ಟಿಕೆಟ್ಗಳ ಒಟ್ಟು ಸಂಖ್ಯೆ ಕಂಡುಹಿಡಿಯಿರಿ. ಓಕೆ, ಈಗ 3, 2, 5. 3 ಯಾವುದಕ್ಕೆ ಸಂಬಂಧಪಟ್ಟಿದ್ದು? 1000ಕ್ಕೆ ಸಂಬಂಧಪಟ್ಟಿದ್ದು. 3 ಯಾವುದಕ್ಕೆ ಸಂಬಂಧಪಟ್ಟಿದ್ದು? 1000ಕ್ಕೆ. 2 ಯಾವುದಕ್ಕೆ ಸಂಬಂಧಪಟ್ಟಿದ್ದು? 500ಕ್ಕೆ. ಇನ್ನು 200ಗೆ ಸಂಬಂಧಪಟ್ಟಿದ್ದು ಯಾವುದು? ಫಿಗರ್ 5. 200ಗೆ ಸಂಬಂಧಪಟ್ಟಿರೋದು 5. ಇಲ್ಲಿ 3000 ರೂಪಾಯಿ ಆಯಿತು, ಇಲ್ಲಿ 1000 ರೂಪಾಯಿ ಆಯಿತು, ಇಲ್ಲಿ 1000 ರೂಪಾಯಿ ಆಗುತ್ತೆ. 205 1000. ಸೊ ಟೋಟಲ್ 3, 4, 5 5000 ರೂಪಾಯಿ ಆಯಿತು. ಟೋಟಲ್ 5000 ರೂಪಾಯಿ ಆಯಿತು. ಟೋಟಲ್ ಟಿಕೆಟ್ಗಳು ಎಷ್ಟಾಯಿತು? 5, 3, 8, 2, 10. 10 ಟಿಕೆಟ್ ಆಯಿತು. 5000 ರೂಪಾಯಿ ಕಲೆಕ್ಷನ್ ಆಯಿತು. ಹೌದಾ? 5000 ರೂಪಾಯಿ ಕಲೆಕ್ಷನ್ ಇದ್ದಾಗ ಟಿಕೆಟ್ಗಳು ಎಷ್ಟಿರುತ್ತವೆ? 5000 ರೂಪಾಯಿ ಕಲೆಕ್ಷನ್ ಆದಾಗ ಟಿಕೆಟ್ ಎಷ್ಟು ಸೇಲ್ ಆಗಿರ್ತವೆ? 10. ಈಗ ನಮ್ದು ಬರೀ ಕಲೆಕ್ಷನ್ 5000 ರೂಪಾಯಿ ಇಲ್ಲ, 2.5 ಕೋಟಿ ರೂಪಾಯಿ ಇದೆ. 2.5 crore. ಹಾಗಾದರೆ ಟಿಕೆಟ್ಗಳು ಎಷ್ಟು ಮಾರಾಟವಾಗಿರುತ್ತವೆ? ಬಲಗಡೆ ಸ್ನೇಹಿತರೆ ಯಾವಾಗಲೂ ಕ್ವಶನ್ ಮಾರ್ಕ್. ಫಸ್ಟ್ ಇರೋದು ಯಾವಾಗಲೂ ಕೆಳಗಡೆ, ಮಿಕ್ಕಿದ್ದು ಎಲ್ಲವೂ ಯಾವಾಗಲೂ ಮೇಲ್ಗಡೆ. 0, 0 ವಿಲ್ ಗೆಟ್ ಔಟ್. ಕ್ಯಾನ್ಸಲ್ ಮಾಡೋದು ಕಷ್ಟ ಆದರೆ ಸ್ನೇಹಿತರೆ ಡಬಲ್ ಮಾಡ್ಕೊಳ್ಳಿ. 2.5 ಡಬಲ್ 5, 500 ಡಬಲ್ 1000. ಹೌದಾ? 5 ಕೋಟಿ ಮೇಲೆ ಕೆಳಗಡೆ 1000. ಅದರ ಅರ್ಥ ಏನು ಅಂದರೆ ಸ್ನೇಹಿತರೆ 5 ಕೋಟಿ ಅಂದರೆ ಎಷ್ಟು ಜೀರೋಗಳು ಬರುತ್ತವೆ ನೀವು ನಂತರ ಲೆಕ್ಕಾಚಾರ ಮಾಡ್ಕೊಳ್ಳಿ. ಕೆಳಗಡೆ 3 0 ಇವೆ ಅಂದರೆ ಮೇಲೇನು 3 0 ಕಟ್ ಮಾಡಬೇಕು ಅಷ್ಟೆ. ಕೆಳಗಡೆ 3 0 ಮೇಲೆ 3 0 ಕಟ್ ಆಗುತ್ತವೆ. 3 0 ಕಟ್ ಆದರೆ ಎಷ್ಟು ಉಳಿಯುತ್ತದೆ? ಕರೆಕ್ಟಾಗಿ ಅವಶ್ಯಕತೆನೇ ಇಲ್ಲ. ಯಾಕೆ? ಇಲ್ಲಿ ನೀವು ಏನೇ ಕಟ್ ಮಾಡಿದ್ರು ಸ್ಟಾರ್ಟಿಂಗ್ ಅಂತೂ 5 ಫಿಕ್ಸ್ ಇದ್ದೇ ಇರುತ್ತೆ. ಸ್ಟಾರ್ಟಿಂಗ್ 5ರಿಂದ ಸ್ಟಾರ್ಟ್ ಆಗೋದು ಅಲ್ಲಿ ಒಂದೇ ಒಂದು ಆಪ್ಷನ್ ಇದೆ, ಮಾರ್ಕೆಟ್. ಸ್ಟಾರ್ಟಿಂಗ್ 4 ಬರೋಕ್ಕೆ ಚಾನ್ಸ್ ಇಲ್ಲ, 4 ಬರೋಕ್ಕೆ ಚಾನ್ಸ್ ಇಲ್ಲ, 6 ಬರಲಿಕ್ಕೆ ಚಾನ್ಸ್ ಇಲ್ಲ. ನೀವು ಏನೇ ಜೀರೋಗಳನ್ನು ಕಟ್ ಮಾಡಿದ್ರು ಸ್ಟಾರ್ಟಿಂಗ್ ಅಂತೂ 5 0 0 0 ಇದೇ ಥರ ಬರೋದು ಮಾರ್ಕೆಟ್. ಅರ್ಥ ಆಯ್ತಾ? ಅಂದರೆ 5 ಕೋಟಿಯನ್ನು ನಾವು ಫುಲ್ ಬಿಡಿಸಿ ಬರೆಯೋ ಅವಶ್ಯಕತೆ ಇಲ್ಲ, 2.5 ಕೋಟಿನೂ ಬರೆಯೋ ಅವಶ್ಯಕತೆ ಇಲ್ಲ. ಈ ಥರ 2.5 ಈ ಥರ ಎಲ್ಲ ಬಂದರೆ ಸೇಫೆಸ್ಟ್ ಮೆಥಡ್ ಏನು ಅಂದರೆ ಡಬಲ್ ಮಾಡಿಬಿಡೋಕೆ. 2.5 ಡಬಲ್ 5, 500 ಡಬಲ್ 1000. ಮೇಲೆ ಕೆಳಗೆ ಡಬಲ್ ಮಾಡೋದ್ರಿಂದ ಬೆಲೆಯಲ್ಲಿ ಯಾವುದೇ ರೀತಿಯಾದ ವ್ಯತ್ಯಾಸ ಆಗಲ್ಲ. ಎಲ್ಲಿವರೆಗೂ ಬೆಲೆಯಲ್ಲಿ ಯಾವುದೇ ರೀತಿಯಾದ ವ್ಯತ್ಯಾಸ ಆಗಲ್ವೋ ಅಲ್ಲಿವರೆಗೂ ಏನು ಬೇಕಾದ್ರೂ ಮಾಡಲಿಕ್ಕೆ ಹಕ್ಕಿರುತ್ತದೆ. ಆಸ್ ಲಾಂಗ್ ಆಸ್ ದ ವ್ಯಾಲ್ಯೂ ಡಸಂಟ್ ಚೇಂಜ್, ವಿ ಆರ್ free to do anything. Okay. Moving on to the next one. Here is your next problem on the screen. ಒಬ್ಬ ಮನುಷ್ಯ ಪಿ ಸ್ಥಳದಿಂದ ಆರಂಭಿಸಿ 7 ಗಂಟೆಗಳಲ್ಲಿ ಕ್ಯೂ ಸ್ಥಳವನ್ನು ತಲುಪುತ್ತಾನೆ. ಅವನು ಗಂಟೆಗೆ 10 ಕಿಲೋಮೀಟರ್ನಂತೆ 1/4 4/1 ದೂರವನ್ನು ಮತ್ತು ಗಂಟೆಗೆ 12 ಕಿಲೋಮೀಟರ್ನಂತೆ ಉಳಿದ ದೂರವನ್ನು ಪ್ರಯಾಣಿಸುತ್ತಾನೆ. ಹಾಗಾದರೆ ಪಿ ಮತ್ತು ಕ್ಯೂ ನಡುವಿನ ದೂರ ಎಷ್ಟು? ಸ್ನೇಹಿತರೆ ಈ ಪ್ರಾಬ್ಲಮನ್ನು ಈಸಿಯಾಗಿ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡಬೇಕು? ಈಸಿಯಾಗಿ ಮ್ಯಾನೇಜ್ ಮಾಡಬೇಕು ಅಂದರೆ ನಮ್ಗೆ ಯಾವ್ದು ಕಷ್ಟ ಇರುತ್ತೋ ಅದನ್ನೇ ಪಿಕ್ ಮಾಡಬೇಕು. ಇಲ್ಲಿ ಕಷ್ಟ ಇರೋದು ಯಾವುದು? 1/4. ಅದನ್ನು ನೋಡಿನೇ ಜನ ಹೆದರೋದು. ಆದರೆ ಅದೇ ನಮಗೆ ಹೆಲ್ಪ್ ಮಾಡುತ್ತದೆ ಈ ಪ್ರಾಬ್ಲಮನ್ನು ಈಸಿಯಾಗಿ ಸಾಲ್ವ್ ಮಾಡೋದಕ್ಕೆ. ಹೇಗೆ?
ಫ್ರಾಕ್ಷನ್ ಭಿನ್ನರಾಶಿ ಕೆಳಗಡೆ ಇರೋ ನಂಬರ್ ಏನು ಹೇಳುತ್ತದೆ, ಎಷ್ಟು ಸಮಭಾಗಗಳನ್ನು ಮಾಡೋಣ, ಹೌ ಮೆನಿ ಈಕ್ವಲ್ ಪಾರ್ಟ್ಸ್ ಒನ್ ಮಸ್ಟ್ ಮೇಕ್ ಅನ್ನೋದನ್ನ ಕೆಳಗಡೆ ಇರೋ ನಂಬರ್ ಹೇಳುತ್ತದೆ. 4 ಏನ್ ಮಾಡ್ಬೇಕು, 4 ಸಮಭಾಗ ಆಗ್ಬೇಕು. 4 ಸಮಭಾಗ ಇದರಲ್ಲಿ ಆಗೋದೇ ಇಲ್ಲ. 90 ಅರ್ಧ ಅಂದ್ರೆ 45 ಆಗುತ್ತೆ, ಮತ್ತೆ ಅರ್ಧ ಮಾಡಿಬಿಟ್ರೆ ಹೊರೆ ಬಂದ್ಬಿಡುತ್ತೆ, ಬಿಟ್ಬಿಡ್ಬೇಕು. 70 4 ಭಾಗ ಮಾಡಕ್ಕೆ ಆಗೋದೇ ಇಲ್ಲ. ಸೊ ಆಗಬೇಕು ಆನ್ಸರ್ 72, ಆಗಬೇಕು ಆನ್ಸರ್ 80. ಇವೆರಡು ಬಿಟ್ರೆ ಇನ್ಯಾವುದೋ ಆನ್ಸರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ನೆಕ್ಸ್ಟ್ ಪಾಯಿಂಟ್, 72 ಇದೆ, 80 ಇದೆ, ಇದರಲ್ಲಿ ಯಾವ್ದು ಚೆಕ್ ಮಾಡಬೇಕು? ಫಸ್ಟ್ ಆಪ್ಷನ್ ಸೆಕೆಂಡ್ ಮಾಡಂತೇಳಿ ರೂಲ್ ಇಲ್ಲ. ಏನು ಮಾಡಬೇಕು, ಯಾವುದು ರೌಂಡ್ ಫಿಗರ್ ಇರುತ್ತೋ ಫಸ್ಟ್ ಅದನ್ನೇ ಚೆಕ್ ಮಾಡಬೇಕು. 99% ಅದೇ ಇರುತ್ತದೆ, ರೈಟ್? ಸೊ ದಿಸ್ ಈಸ್ ರೌಂಡ್ ಫಿಗರ್, ಲೆಟ್ ಮಿ ಚೆಕ್ ದಿಸ್. ಒಂದು ವಿಚಾರ, ಟೈಮೇ ಇಲ್ಲ, ಚೆಕ್ ಮಾಡೋಕ್ಕೂ ಟೈಮ್ ಇಲ್ಲ, ಸಾಲ್ವ್ ಮಾಡೋಕ್ಕೂ ಟೈಮ್ ಇಲ್ಲ. ಮಾರ್ಕೆಟ್, ಇಫ್ ಯು ವಾಂಟ್ ಟು ಟೇಕ್ ರಿಸ್ಕ್, ಟೇಕ್ ದ ರಿಸ್ಕ್ ವಿತ್ ದ ಥರ್ಡ್ ಆಪ್ಷನ್. ಅರ್ಥ ಆಯ್ತಾ? ಕೆಲವೊಂದಿಷ್ಟು ಬಾರಿ ನಾವು ರಿಸ್ಕ್ ತಗೋಬೇಕಾಗತ್ತೆ. ರಿಸ್ಕ್ ತಗೊಳ್ಳೋದಿದ್ರೆ ಟೈಮ್ ಇಲ್ಲದೆ ಇದ್ದಾಗ, ರಿಸ್ಕ್ ತಗೊಳ್ಳೋದು ಬಂದಾಗ 80 ಸುಮ್ಮನೆ ಮಾರ್ಕ್ ಮಾಡಿ ಬಂದ್ಬಿಡಿ, ಇಟ್ ವಿಲ್ ಬಿ ಕರೆಕ್ಟ್. ಓಕೆ, ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್ ಐ ಆಮ್ ಸೇಯಿಂಗ್ ಆಲ್ ದೀಸ್ ಥಿಂಗ್ಸ್. ಓಕೆ, ಯಾವಾಗಲೂ ರೌಂಡ್ ಫಿಗರ್ ಇರೋ ಥರನೇ ಕೊಟ್ಟಿರ್ತಾನೆ. 99.99% ಎಸ್ಪೆಷಲಿ ಗ್ರೂಪ್ ಸಿ ಲೆವೆಲ್ ಎಕ್ಸಾಮ್ಸಲ್ಲಿ ರೌಂಡ್ ಫಿಗರ್ನೇ ಫಿಕ್ಸ್. ಹೌದಾ? ಮಾರ್ಕ್ ಮಾಡಿ ಬಂದ್ಬಿಡ್ಬೇಕು. ಈಗ ಲೆಟ್ಸ್ ಸಿ ಹೌ ಟು ಚೆಕ್ 80. 80ನ ಈಗ ನಾನು ಚೆಕ್ ಮಾಡೋದು ತೋರಿಸ್ತೀನಿ, ಹೇಗೆ ಚೆಕ್ ಮಾಡಬೇಕು. 1/4 ಇದರ ಅರ್ಥ ಏನು ಅಂದರೆ 4 ಈಕ್ವಲ್ ಪೀಸ್ ಮಾಡಿ 1 ಪೀಸ್ ತೊಗೋಬೇಕು. 80ನ್ನ 4 ಈಕ್ವಲ್ ಪೀಸ್ ಮಾಡ್ತೀನಿ, 20 20 20 20 4 ಪೀಸ್ ಮಾಡಾಯ್ತು. 80ನ್ನ 4 ಏನು ಮಾಡಿದ್ವಿ, ಪೀಸ್ ಮಾಡಿದ್ವಿ. ಓಕೆ, 1 ಪೀಸ್ ತಗೊಳ್ಳಿ. 1/4 ಅಂದ್ರೆ ಏನು, 4 ಈಕ್ವಲ್ ಪೀಸ್ ಮಾಡಿ ಮೇಲ್ಗಡೆ ಇರೋದು ಎಷ್ಟು ಪೀಸ್ ತೆಗೆದುಕೊಳ್ಳೋಣ. 1 ಪೀಸ್ ತಗೊಳ್ಳಿ, 1 ಪೀಸ್ ತೊಗೊಂಡ್ಬಿಡಿ. 1 ಪೀಸ್ ಅಂದ್ರೆ ಇದೇ 1 ಪೀಸ್ ಇದು. ಇದನ್ನು ಯಾವ ಸ್ಪೀಡಲ್ಲಿ, ಗಂಟೆಗೆ 10 ಕಿಲೋಮೀಟರ್. 1 ಗಂಟೆಗೆ 10 ಕಿಲೋಮೀಟರ್, 2 ಗಂಟೆಗೆ 20 ಕಿಲೋಮೀಟರ್. ಕ್ಲೋಸ್. 2 ಗಂಟೆಗೆ 20 ಕಿಲೋಮೀಟರ್ ಮುಗೀತು. ನೆಕ್ಸ್ಟ್, ಉಳಿದ ದೂರ. ಉಳಿದ ದೂರ ಅಂದ್ರೆ ಯಾವುದು? ಇದೇ ಉಳಿದ ದೂರ. ಇದು ಇನ್ನೂ 60 ಕಿಲೋಮೀಟರ್ ಇದೆ. 20 ಕಿಲೋಮೀಟರ್ ಕವರ್ ಮಾಡಿದ್ವಿ ನಾವು 2 hours ಅಲ್ಲಿ. ಇನ್ನೂ ಎಷ್ಟು ಕಿಲೋಮೀಟರ್ ದೂರ ಇದೆ? 60 ಕಿಲೋಮೀಟರ್ ದೂರ ಇದೆ. ಉಳಿದ ದೂರ 60 ಕಿಲೋಮೀಟರ್. ಆ 60 ಕಿಲೋಮೀಟರ್ ದೂರವನ್ನು ಯಾವ ಸ್ಪೀಡಲ್ಲಿ ಕವರ್ ಮಾಡಬೇಕು? ಗಂಟೆಗೆ 12, 1 ಗಂಟೆಗೆ 12, 2 ಗಂಟೆಗೆ 24, 3 ಗಂಟೆಗೆ 36, 4 ಗಂಟೆಗೆ 48, 5 ಗಂಟೆಗೆ 60. 60 ಕಿಲೋಮೀಟರ್ ಕವರ್ ಮಾಡಲು ಈ ಸ್ಪೀಡಲ್ಲಿ 5 ಗಂಟೆ ಸಾಕು. ಯಾಕೆ ಅಂದರೆ 12 5 60. ಸ್ಟಾರ್ಟಿಂಗ್ 2 hours, ಉಳಿದ ದೂರ 5 hours, 2 hours 5 hours, 2 ಗಂಟೆ 5 ಗಂಟೆ, ಟೋಟಲ್ 7 ಗಂಟೆ ಆಯಿತು. ಎವ್ರಿಥಿಂಗ್ ಇಸ್ ಆಲ್ ರೈಟ್. ಹಾಗಾಗಿ ದ ಥರ್ಡ್ ಆಪ್ಷನ್ ಶುಡ್ ಬಿ ಮಾರ್ಕ್ಡ್. ಓಕೆ, ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ. 1/4 ಆಫ್ ಅಂತ ಕೊಡಿ ನೋಡಿ. 1/4 ಇಲ್ಲಿ ಬರೀತೀವಿ ನೋಡಿ. 1/4 ಆಫ್. ಆಫ್ ಅಂದರೆ ಇಂಟು. ಟೋಟಲ್ ಎಷ್ಟಿದೆ? 80. 1/4 ಆಫ್ 80. 4 1 4 20 ಅಂದರೆ 20 ಕಿಲೋಮೀಟರ್ ದೂರವನ್ನು ಯಾವ ಸ್ಪೀಡಲ್ಲಿ? 10 kmph ವೇಗದಲ್ಲಿ. ಉಳಿದ ದೂರ ಟೋಟಲಿ 80 ಇದೆ. ಉಳಿದ ದೂರ ಅಂದರೆ 60 ಕಿಲೋಮೀಟರ್. ಯಾವ ಸ್ಪೀಡಲ್ಲಿ? 12 ಕಿಲೋಮೀಟರ್ ಪ್ರತಿ ಗಂಟೆ ಸ್ಪೀಡಲ್ಲಿ. ಇಲ್ಲಿ 1 ಗಂಟೆಗೆ 10 ಕಿಲೋಮೀಟರ್, 20 ಕಿಲೋಮೀಟರ್ ಕವರ್ ಮಾಡಲಿಕ್ಕೆ 2 ಗಂಟೆ ಸಾಕು. 1 ಗಂಟೆಗೆ 12, 12 1 12, 12 2 24, 12 3 36, 48, 12 60 ಕಿಲೋಮೀಟರ್ 5 ಗಂಟೆ. ಅಲ್ಲಿ 2 ಗಂಟೆ, ಇಲ್ಲಿ 5 ಗಂಟೆ. ಅವನು ಹೇಳಿದ ರೀತಿಯಲ್ಲಿ ಕರೆಕ್ಟಾಗಿ 7 ಗಂಟೆಯಲ್ಲಿ ಎಲ್ಲ ಕವರ್ ಮಾಡಿ ಮುಗೀತು. ಹಾಗಾಗಿ ದ ಆನ್ಸರ್ ಈಸ್ 80 ಕಿಲೋಮೀಟರ್. ಈ ರೀತಿಯಾಗಿ ನಾವು ಈ ಪ್ರಾಬ್ಲಮನ್ನು ಅತ್ಯಂತ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇದು ಬೇಡ ಅಂದರೆ ಇದು ಎಲ್ಲ ಏನಾಯಿತು? ಯೂಸಿಂಗ್ ಆಪ್ಷನ್ಸ್ ಆಯಿತು, ತಲೆ ಓಡಿಸಿ ಮಾಡೋದಾಯಿತು, ಟೈಮ್ ಇಲ್ಲ ಅಂದರೆ ರಿಸ್ಕ್ ಹೇಗೆ ತಗೋಬೇಕು ಅನ್ನೋದಾಯಿತು, ರೈಟ್? ಈಗ ವಿದೌಟ್ ಯೂಸಿಂಗ್ ಆಲ್ ದಿಸ್ ಟ್ರಿಕ್ಸ್, ಶಾರ್ಟ್ಕಟ್ಸ್ ಎಲ್ಲ ಬಿಟ್ಟು ನಮ್ಮ ಹಳೆ ತಲೆ ಅಂದರೆ ಟ್ರೆಡಿಷ್ನಲ್ ಮ್ಯಾಥಡ್
ಯೂಸಿಂಗ್ ದ ಕಾನ್ಸೆಪ್ಟ್ಸ್ ಆಫ್ ಟೈಮ್ ಅಂಡ್ ಡಿಸ್ಟೆನ್ಸ್, ದೂರ ಮತ್ತು ಸಮಯದ ಕಾನ್ಸೆಪ್ಟ್ ಬಳಸಿ ಯಾವ ರೀತಿಯಾಗಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ಬನ್ನಿ ನೋಡೋಣ. 1/4 ಅಂದ್ರೆ ಈ ತರ D/4 ಇಷ್ಟು ದೂರ. ಉಳಿದ ದೂರ ಅಂದ್ರೆ 3D/4. ಯಾಕೆ ಅಂದ್ರೆ ಇದು 1 ಪಾರ್ಟ್, ಇದು 3 ಪಾರ್ಟ್, ಟೋಟಲ್ 4 ಪಾರ್ಟ್. ಹೌದಾ? 1/4 ಅದು 3/4 ಆಫ್ ದ ಡಿಸ್ಟೆನ್ಸ್. ಹೌದಾ? ಇದು ಡಿಸ್ಟೆನ್ಸ್ ಆಯಿತು. ಕೆಳಗಡೆ ಸ್ಪೀಡ್ ಬರೀಬೇಕು. ಸ್ಪೀಡ್ ಎಷ್ಟು? ಒಂದು 10 ಕಿಲೋಮೀಟರ್ ಪ್ರತಿ ಗಂಟೆ, ಇನ್ನೊಂದು 12 ಕಿಲೋಮೀಟರ್ ಪ್ರತಿ ಗಂಟೆ. ಮೇಲೆ ಡಿಸ್ಟೆನ್ಸ್ ಬರೆದಿದ್ದೀನಿ, ಕೆಳಗಡೆ ಸ್ಪೀಡ್ ಬರೆದಿದ್ದೀನಿ. ಸ್ನೇಹಿತರೆ, ಸ್ಪೀಡ್ ಎಂದರೆ ಡಿಸ್ಟೆನ್ಸ್ ಬೈ ಟೈಮ್. ಸ್ಪೀಡ್ ಅಂದ್ರೆ ಏನು? ಡಿಸ್ಟೆನ್ಸ್ ಬೈ ಟೈಮ್. ವೇಗ ಎಂದರೆ ದೂರ, ಕೆಳಗೆ ಸಮಯ. ಅದು ಹೇಗೆ ಬಂತು? ಈಗ ನಾನು 60 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ. ಯಾವ ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ ನಾನು? 60 km/h ಸ್ಪೀಡ್. ಒಂದೊಂದು ಗಂಟೆಗೆ 60 ಕಿಲೋಮೀಟರ್ ಕವರ್ ಮಾಡ್ತಾ ಇದ್ದೀನಿ. ಅಂದರೆ ನಾನು ಏನು ಮಾತಾಡ್ತಾ ಇದ್ದೀನಿ? 60 ಕಿಲೋಮೀಟರ್ ದೂರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮತ್ತೆ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ? ಗಂಟೆ, ಸಮಯ, ಟೈಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ. 1 hour ಟೈಮ್ ಕೊಟ್ಟರೆ 60 ಕಿಲೋಮೀಟರ್ ದೂರ. ಇದರ ಅರ್ಥ ಏನು ಅಂದರೆ ಸ್ನೇಹಿತರೆ, 60 ಕಿಲೋಮೀಟರ್ ಪ್ರತಿ ಗಂಟೆ ಅಂದರೆ ಪ್ರತಿ 1 ಗಂಟೆ. ಅದರರ್ಥ 60 km/h ಇದೇನಿದು? ಸ್ಪೀಡ್, ವೇಗ. 60 ಕಿಲೋಮೀಟರ್ ಏನಿದು? ದೂರ. 1 hour ಏನಿದು? ಟೈಮ್, ಸಮಯ. ಈ ರೀತಿಯಾಗಿ ಆ ಫಾರ್ಮುಲಾ ಬಂದಿರೋದು. ಪರ್ ಎಂದರೆ ಪ್ರತಿ ಎಂದರೆ, ಭಾಗಾಕಾರ ಎಂದರೆ ಲೈನ್. 60 ಕಿಲೋಮೀಟರ್ ಪ್ರತಿ ಗಂಟೆ ಅಂದ್ರೆ 60 ಕಿಲೋಮೀಟರ್, ಪ್ರತಿ ಅಂದ್ರೆ ಲೈನ್, ಗಂಟೆ ಅಂದ್ರೆ 1 ಗಂಟೆ. ಅಂದ್ರೆ ಈ ಸೈಡ್ ಇರೋದು ಸ್ಪೀಡ್, ಮೇಲೆ ಇರೋದು ದೂರ, ಕೆಳಗಡೆ ಇರೋದು ಟೈಮ್. ಸೊ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಕವರ್ ಡಿವೈಡ್ ಬೈ ಟೈಮ್ ಟೇಕನ್. ಈಗ ಸಮಯವನ್ನ ಈ ಸೈಡ್ ಕಳಿಸಿದ್ರೆ ಮೇಲೆ ಬರುತ್ತದೆ. ಸಮಯ ಮೇಲೆ ಬಂತು. ವೇಗವನ್ನ ಬಲಗಡೆ ಕಳಿಸಿದ್ರೆ ಕೆಳಗಡೆ ಹೋಗುತ್ತದೆ. ಸ್ಪೀಡ್ ಕೆಳಗಡೆ. ಮೇಲೆ ಆಲ್ರೆಡಿ ಏನಿದೆ? ದೂರ ಇದೆ, ಡಿಸ್ಟೆನ್ಸ್ ಇದೆ. ಇದೇ ಕಾನ್ಸೆಪ್ಟ್ ಅನ್ನ ಇಲ್ಲಿ ಬಳಸ್ತಾ ಇದ್ದೀನಿ. ಮೇಲೆ ದೂರ ಬರಿತಾ ಇದ್ದೀನಿ, ಕೆಳಗಡೆ ಸ್ಪೀಡ್ ಬರಿತಾ ಇದ್ದೀನಿ. ಮೇಲೆ ದೂರ D/4, 1/4 ಆಫ್ ದ ಡಿಸ್ಟೆನ್ಸ್. ರಿಮೈನಿಂಗ್ ಡಿಸ್ಟೆನ್ಸ್ ಅಂದ್ರೆ 3/4 ಆಫ್ ದಟ್ ಡಿ. ಹೌದಾ? 1/4 ಹೋಯ್ತು ಅಂದ್ರೆ 3/4 ಉಳಿತು. ಹೌದಾ? ಅದು ಮೇಲೆ. ಕೆಳಗಡೆ ಏನಿದೆ? ಸ್ಪೀಡ್. ಅದರರ್ಥ ಮೇಲೆ ದೂರ ಬರ್ತೀವಿ, ಕೆಳಗಡೆ ಸ್ಪೀಡ್ ಬರ್ತೀವಿ ಅಂದ್ರೆ ಏನಾಗ್ಬಿಡ್ತು? ಟೈಮ್ ಆಗಿಬಿಡ್ತು. ಇದು ಟೈಮ್, ಇದು ಟೈಮ್. ಇದು ಸ್ಟಾರ್ಟಿಂಗ್ ಕಾಲ್ ಭಾಗ ದೂರ ಕವರ್ ಮಾಡಲಿಕ್ಕೆ ತೆಗೆದುಕೊಂಡ ಸಮಯ. ಇದು ಉಳಿದ ಭಾಗ ಕವರ್ ಮಾಡಲಿಕ್ಕೆ ತೆಗೆದುಕೊಂಡ ಸಮಯ. ಎಲ್ಲ ಸೇರಿ ಟೋಟಲ್ ಸಮಯ ಎಷ್ಟು ಅಂತ ಕೇಳಿದ್ರೆ ಕೊಟ್ಟಿದ್ದಾನೆ 7 ಗಂಟೆ P ದಿಂದ Q. ಟೋಟಲ್ ಡಿಸ್ಟೆನ್ಸ್ ಕವರ್ ಮಾಡಲಿಕ್ಕೆ ಟೋಟಲ್ ಎಷ್ಟು ಟೈಮ್ ತಗೊಂಡಿರೋದು? 7 hours. ಈ ಒಂದು ಇಕ್ವೇಶನ್, ಸಮೀಕರಣವನ್ನು ನೀವು ಸಾಲ್ವ್ ಮಾಡಿದರೆ ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಡಿ. ಅದೇ ಆನ್ಸರ್ ಆಗುತ್ತದೆ. ಅದು 80 ಕಿಲೋಮೀಟರ್ ಕರೆಕ್ಟ್ ಆಗಿ ಬರುತ್ತದೆ. ಲೆಟ್ ಸಿ ವೆದರ್ ವಿ ವಿಲ್ ಗೆಟ್ 80 ಆಸ್ ದ ಆನ್ಸರ್ ಆರ್ ನಾಟ್. ಈಗ ಡೈರೆಕ್ಟ್ ಮೆಥಡ್, ಐ ಮೀನ್ ಹೌ ಟು ಸಾಲ್ವ್ ದಿಸ್ ಇಕ್ವೇಶನ್. ಓಕೆ, ಈ ಇಕ್ವೇಶನ್ ಸಾಲ್ವ್ ಮಾಡಿಬಿಟ್ರೆ ಯು ವಿಲ್ ಗೆಟ್ ದ ಫೈನಲ್ ಆನ್ಸರ್ 80. ದಟ್ ಈಸ್ ದ ವ್ಯಾಲ್ಯೂ ಆಫ್ ಡಿ. ಓಕೆ, ಬನ್ನಿ ನೋಡೋಣ ಈ ಇಕ್ವೇಶನ್ ಯಾವ ರೀತಿಯಾಗಿ ಸಾಲ್ವ್ ಮಾಡಬಹುದು. 4 ಕೆಳಗಡೆ ತಗೊಂಡ್ಬಿಡ್ಬೇಕು ಅಷ್ಟೇ. ಇದು D/40 ಆಯಿತು. 3D ಮೇಲೇನೆ ಇರಲಿ. 4 ಕೆಳಗಡೆ ತಗೊಂಡ್ಬಿಡೋಣ. 4 12 48 ಈಸ್ ಈಕ್ವಲ್ ಟು 7. ಈಗ ಕೆಳಗಡೆ 40 ಇದೆ, ಕೆಳಗಡೆ 48 ಇದೆ. ಸೇಮ್ ಇಲ್ಲ. ಕೆಳಗಡೆ ಸೇಮ್ ಇಲ್ಲ ಅಂದರೆ ಭಿನ್ನ ರಾಶಿಗಳನ್ನು ಕೂಡಿಸೋದು, ಕಳೆಯೋದು ಅಸಾಧ್ಯ. ಸೊ ಇಫ್ ದೇ ಆರ್ ನಾಟ್ ಸೇಮ್, ಮೇಕ್ ದೆಮ್ ಸೇಮ್ ಬೈ ಗೋಯಿಂಗ್ ವಿತ್ LCM. ಅವು ಸೇಮ್ ಇಲ್ಲ ಅಂದರೆ ಸೇಮ್ ಮಾಡ್ಕೊಳ್ಳಿ, ಲಸಾನ ಬಳಸಿ. 40 48 ಸೈಡಿಗೆ ತಗೊಂಡೋಗಿ LCM ರೆಡಿ ಮಾಡ್ಕೊಳ್ಳಿ. 4 ರಿಂದ 4 ಹತ್ತಲೆ, 4 12, 2 ರಿಂದ 2 5, 2 6, 4 2 8, 5 6 30, 3 8 24 ಅಂದರೆ 240. ಸೊ ಕೆಳಗಡೆ 240 ಆಗಿಬಿಡ್ತು. ಕೆಳಗಡೆ 240 ಆಯಿತು. ಆ ಸೈಡ್ 7 ಇದೆ, ಹಾಗೆ ಇರಲಿ.
ಈಗ 40 ಹೋಗಿ 240 ಯಾವಾಗ ಆಗುತ್ತದೆ? ಯಾವಾಗ ಆಗುತ್ತದೆ? 0 ಮರೆತು ಬಿಡೋಣ. 4 ಹೋಗಿ 24 ಯಾವಾಗ ಆಗುತ್ತದೆ? 4 ಹೋಗಿ 24 ಅಂದರೆ 6 ಪಟ್ಟು, 4 6 24, 4 ಟೈಮ್ಸ್, ಸಾರಿ 6 ಟೈಮ್ಸ್. ಕೆಳಗಡೆ 6 ಪಟ್ಟು ಆದರೆ ಮೇಲೆ ಕೂಡ 6 ಪಟ್ಟು, 6 ಇಂಟು ಡಿ 6D. 48 ಹೋಗಿ 240, ಅದರರ್ಥ 5 ಪಟ್ಟು 5 ಟೈಮ್ಸ್, ಮೇಲೆ ಕೂಡ 5 ಟೈಮ್ಸ್, 5 3 15D. 6D 15D, ಟೋಟಲ್ ಎಷ್ಟು ಡಿ? 6 15, ಟೋಟಲ್ 21D. ಟೋಟಲಿ 21D. 7 ಇಲ್ಲೇ ಇದೆ, ಅಲ್ಲೇ ಇರಲಿ. 240 ಬಲಗಡೆ ಕಳಿಸಿ ಮೇಲೆ ಬರುತ್ತದೆ. 7 ಒಂದ್ಲೆ, 7 ಮೂರ್ಲೆ, 3 ಒಂದ್ಲೆ, 3 ಎಂಟ್ಲೆ, ಎಡಕ್ಕೆ ಡಿ ಉಳಿತು, ಬಲಕ್ಕೆ 80 ಉಳಿತು. ದಟ್ ಇಸ್ ದ ಫೈನಲ್ ಆನ್ಸರ್. ಡಿ ಸ್ಟ್ಯಾಂಡ್ಸ್ ಫಾರ್ ದ ಆನ್ಸರ್. ಡಿ ಅಂದರೆ ಏನು? ಡಿ ಅಂದರೆ ಡಿಸ್ಟನ್ಸ್ ಬಿಟ್ವೀನ್ ಪಿ ಆ್ಯಂಡ್ ಕ್ಯೂ. ಈ ರೀತಿಯಾಗಿ ನಾವು ಡೈರೆಕ್ಟ್ ಮೆಥಡಿಂದ ಯೂಸಿಂಗ್ ದ ಟ್ರೆಡಿಷನಲ್ ಕಾನ್ಸೆಪ್ಟ್ಸ್ ಆಫ್ ಟೈಮ್ ಆ್ಯಂಡ್ ಡಿಸ್ಟನ್ಸ್ ಈ ಪ್ರಾಬ್ಲಮನ್ನು ಡೈರೆಕ್ಟ್ ಮೆಥಡಿಂದ ಸಾಲ್ವ್ ಮಾಡ್ಬೋದು ಸ್ನೇಹಿತರೆ. ಬಟ್ ನಾನು ಮುಂಚೆ ಏನು ಹೇಳಿದ್ನಲ್ಲ, ಫಸ್ಟ್ ಮೆಥಡ್ ಯೂಸಿಂಗ್ ಆಪ್ಷನ್ಸ್, ತಲೆ ಓಡಿಸಿ ರಿಸ್ಕ್ ತಗೊಳ್ಳೋ ಮೆಥಡ್, ದ್ಯಾಟ್ ಈಸ್ ದ ಬೆಸ್ಟ್ ಮೆಥಡ್, ದ್ಯಾಟ್ ಈಸ್ ದ ಸೇಫೆಸ್ಟ್ ಮೆಥಡ್. ಬನ್ನಿ ನೋಡೋಣ ಮುಂದಿನ ಪ್ರಶ್ನೆ. ಒಂದು ಭಿನ್ನರಾಶಿಯಲ್ಲಿನ ಅಂಶದಿಂದ ಒಂದನ್ನು ಕಳೆದಾಗ ಭಿನ್ನರಾಶಿ 1/3 ಆಗುತ್ತದೆ ಮತ್ತು ಅದರ ಛೇದಕ್ಕೆ 8 ಸೇರಿಸಿದಾಗ ಅದು 1/4 ಆಗುತ್ತದೆ. ಹಾಗಾದರೆ ಪಡೆದ ಭಿನ್ನರಾಶಿ ಯಾವುದು? ಈಗ ಒಂದನ್ನ ನೀವು ಅಂಶದಿಂದ ಕಳೆದ್ರೆ ಏನಾಗಬೇಕು? 1/3 ಆಗಬೇಕು, ರೈಟ್? ನೋಡಿ, ಈ ಆಪ್ಷನ್ ನಾನು ಚೆಕ್ ಮಾಡ್ತಾ ಇದ್ದೀನಿ. 5/12 ಇದು ಸರಿನೋ ತಪ್ಪು ಚೆಕ್ ಮಾಡೋಣ. ಅಂಶ ಅಂದರೆ ಮೇಲೆ ಒಂದು ಕಡಿಮೆ ಮಾಡಿಬಿಡಲ, ಒಂದನ್ನು ಕಳೆದಾಗ ಒಂದು ಕಡಿಮೆ ಮಾಡಿಬಿಡೋಣ. 4 ಆಯಿತು, ಕೆಳಗಡೆ ಹಾಗೇ ಇರಲಿ. 4 ಒಂದ್ಲೆ, 4 ಮೂರ್ಲೆ, 1/3. ಅವನು ಹೇಳಿದ ಥರ 1/3 ಬಂತು. ಹಾಗಂತೇಳಿ ಅದನ್ನೇ ಮಾರ್ಕ್ ಮಾಡೋ ಹಾಗಿಲ್ಲ. ದರ್ ಇಸ್ ಒನ್ ಮೋರ್ ಕಂಡೀಷನ್ ಟು ಬಿ ವಿಚ್ ನೀಡ್ಸ್ ಟು ಬಿ ಸ್ಯಾಟಿಸ್ಫೈಡ್. ಇನ್ನೊಂದು ಕಂಡೀಷನ್ ಇದೆ, ಅದು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಓನ್ಲಿ ದೆನ್ ಯು ಕ್ಯಾನ್ ಮಾರ್ಕ್. ಬನ್ನಿ ನೋಡೋಣ ಮುಂದಿನ ಕಂಡೀಷನ್ ಏನಿದೆ. ಛೇದಕ್ಕೆ 8 ಸೇರಿಸಿದರೆ, ಛೇದಕ್ಕೆ ಅಂದರೆ ಕೆಳಗಡೆ ಇರೋ ನಂಬರ್ಗೆ ಡಿನಾಮಿನೇಟರ್ಗೆ ಏನು ಕೂಡಿಸೋಣ? 8 ಕೂಡಿಸು ಅಂತ ಹೇಳ್ತಾ ಇದ್ದಾನೆ. ಕೂಡಿಸಿ ನೋಡಿದ್ರೆ ಆಯಿತು. 5ಕ್ಕೆ 5 ಹಾಗೆ ಇರಲಿ. 12 8 20, 5 ಒಂದ್ಲೆ 5 4ಲೆ 1/4 ಆಗಬೇಕಾಗಿತ್ತು, 1/4ನೇ ಆಯಿತು. ಎವ್ರಿಥಿಂಗ್ ಇಸ್ ಆಲ್ ರೈಟ್ ವಿತ್ ದ ಥರ್ಡ್ ಆಪ್ಷನ್. ಈ ರೀತಿಯಾಗಿ ನಾವು ಈಸಿ ಪ್ರಾಬ್ಲಮನ್ನು ಯೂಸಿಂಗ್ ಆಪ್ಷನ್ಸ್ ಸಾಲ್ವ್ ಮಾಡ್ಬೋದು. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ. ಮೂರನೇ ಆಯ್ಕೆ 5/12. ಹೌ ದಿಸ್ ಈಸ್ ಕರೆಕ್ಟ್? ಇದು ಅಂಶ, ಇದು ಛೇದ. ಅಂಶದಲ್ಲಿ ಒಂದನ್ನು ಕಳೆದರೆ 4, ಕೆಳಗಡೆದು ಹಾಗೆ ಇರಲಿ. 4 ಒಂದೇ, 4 ಮೂರ್ಲೆ 1/3 ಆಗಬೇಕಾಗಿತ್ತು, 1/3 ಆಯಿತು. ಎಸ್. ಅದೇ ಭಿನ್ನ ರಾಶಿಯಲ್ಲಿ ಛೇದಕ್ಕೆ 8 ಕೂಡಿಸಿದರೆ 5 ಮೇಲೆ ಹಾಗೆ ಇರಲಿ, ಕೆಳಗಡೆ 20 ಆಗುತ್ತೆ. 5 ಒಂದೇ 5 4ಲೆ ಅವನು ಹೇಳಿದ ರೀತಿಯಲ್ಲಿ 1/4 ಆಯಿತು. ಎವ್ರಿಥಿಂಗ್ ಇಸ್ ಆಲ್ ರೈಟ್ ವಿತ್ ದ ಥರ್ಡ್ ಆಪ್ಷನ್ 5/12. ವಿ ಶುಡ್ ಬಿ ಮಾರ್ಕ್ಡ್. ಓಕೆ, ಬನ್ನಿ ನೋಡೋಣ ಮುಂದಿನ ಪ್ರಶ್ನೆ. ಹಿಯರ್ ಇಸ್ ಯುವರ್ ನೆಕ್ಸ್ಟ್ ಪ್ರಾಬ್ಲಮ್ ಆನ್ ದ ಸ್ಕ್ರೀನ್. ಎ ಮತ್ತು ಬಿ ಎರಡು ಪೈಪ್ಗಳ ಅನುಕ್ರಮವಾಗಿ 15 ನಿಮಿಷ ಮತ್ತು 20 ನಿಮಿಷಗಳಲ್ಲಿ ಒಂದು ಟ್ಯಾಂಕ್ ಅನ್ನು ಭರ್ತಿ ಮಾಡುತ್ತವೆ. ರೈಟ್? ಒಂದು ಟ್ಯಾಂಕ್ ಅನ್ನು ಭರ್ತಿ ಮಾಡುತ್ತವೆ. ಎರಡೂ ಪೈಪ್ಗಳನ್ನು ಒಟ್ಟಿಗೆ ತೆರೆಯಲಾಗಿದೆ. ಆದರೆ 4 ನಿಮಿಷಗಳ ನಂತರ ಎ ಪೈಪನ್ನು ಸ್ಥಗಿತಗೊಂಡಿದೆ. ಹಾಗಾದರೆ ಟ್ಯಾಂಕ್ ಅನ್ನು ಭರ್ತಿ ಮಾಡಲು ಒಟ್ಟು ಎಷ್ಟು ಸಮಯದ ಅಗತ್ಯವಿದೆ? ಎ ಮತ್ತು ಬಿ. ಎ ಎಷ್ಟು ನಿಮಿಷ? 15 ನಿಮಿಷ. ಬಿ ಎಷ್ಟು ನಿಮಿಷ? 20 ನಿಮಿಷ. 20 ನಿಮಿಷ. 15 20 ಎರಡು ನಂಬರ್ಗಳಿವೆ. ಸೈಡಿಗೆ ತಗೊಂಡೋಗಿ ಫಸ್ಟ್ ಕೆಲಸ ಏನು ಮಾಡಬೇಕು? ಲಸಾಕ ನಡಿಬೇಕು. ಇಲ್ಲಿ ಲಸಾನ ಬಳಸಿ ಏನು ಮಾಡಬೇಕು? ಲಸಾನ ಬಳಸಿ ಆ ಟ್ಯಾಂಕ್ನ ಕೆಪಾಸಿಟಿ ಎಷ್ಟು ಅಂತ ಡಿಫೈನ್ ಮಾಡಬೇಕು. ಲೆಟ್ ಅಸ್ ಡಿಫೈನ್ ದ ಕೆಪಾಸಿಟಿ ಆಫ್ ದ ಟ್ಯಾಂಕ್ ಯೂಸಿಂಗ್ LCM. 5 ಇಂದ ಸ್ಟಾರ್ಟ್ ಮಾಡಿ. 5 3s are 15, 5 4s are 20, 5 3s are 15, 4s are 60. So let us assume that the capacity of the tank is 60 liters. ಟ್ಯಾಂಕ್ ನ ಕೆಪಾಸಿಟಿ 60 ಲೀಟರ್ ಇದೆ ಎಂದು ನಾವೇ ತಿಳಿಯೋಣ. You are always allowed to assume only one thing, and this is the only assumption that we are making. The capacity of the tank is 60 liter. ಎಷ್ಟು ಲೀಟರ್ ಕೆಪಾಸಿಟಿ ಇದೆ ಗೊತ್ತಿಲ್ಲ, ಅವನು ಕೊಟ್ಟಿಲ್ಲ. ಹಾಗಾಗಿ ನಾವೇ ಏನು ಬೇಕಾದ್ರೂ ತಿಳಿಬೋದು. ಏನು ತಿಳಿದ್ರೆ ಒಳ್ಳೆಯದು? LCM ತಿಳಿದ್ರೆ ಒಳ್ಳೆಯದು. ಈಗ ಏನಲ್ಲಿಗೆ ಹೇಳಿ
60 ಲೀಟರ್ ತುಂಬಿಸ್ಬಿಡಪ್ಪ ಅಂತ ಹೇಳಿ ಅದು ಏನು ಹೇಳುತ್ತಂದರೆ 15 ನಿಮಿಷ ಟೈಮ್ ಕೊಡು ಅಂತ ಹೇಳುತ್ತೆ. 15 ನಿಮಿಷ ಟೈಮ್ ಕೊಡು, 60 ಲೀಟರ್ ನೀರು ಸುರಿದು ಟ್ಯಾಂಕನ್ನು ಫಿಲ್ ಮಾಡ್ತೀನಿ ಅಂತ ಹೇಳ್ತಾ ಇದೆ. 15 ನಿಮಿಷದಲ್ಲಿ 60 ಲೀಟರ್ ಸುರಿಬೇಕು ಅಂದರೆ ಪ್ರತಿ ನಿಮಿಷಕ್ಕೆ 4 ಲೀಟರ್ ಸುರಿಲೇಬೇಕು. ಎವ್ರಿ ಮಿನಿಟ್ it must pour 4 liters. Only then, in 15 minutes, it can pour all the 60 liters and the tank becomes full. ಸಿಂಪಲ್ ಆಗಿ ಹೇಳ್ಬೇಕಾದ್ರೆ 15 4 60. ಅದೇ ರೀತಿಯಾಗಿ ನಾವು ಬಿ ಟ್ಯಾಪ್ಗೆ ಟ್ಯಾಂಕ್ ತುಂಬಿಸು ಅಂತ ಹೇಳಿದರೆ 20 ನಿಮಿಷ ಕೇಳುತ್ತದೆ. 20 ನಿಮಿಷ ಟೈಮ್ ಕೊಟ್ಟರೆ 60 ಲೀಟರ್ ನೀರು ಸುರಿತಾ ಇದೆ. ಇದರ ಅರ್ಥ ಪ್ರತಿ ನಿಮಿಷಕ್ಕೆ ಅದು 3 ಲೀಟರ್ ನೀರನ್ನು ಸುರಿಲೇಬೇಕಾಗುತ್ತದೆ. ಏಕೆಂದರೆ ಸಿಂಪಲ್ ಆಗಿ 23 60, 15 4 60, 23 60. ಮುಂಚೆ ಏನು ಗೊತ್ತಿರಲಿಲ್ಲ, ಮುಂಚೆ ಟ್ಯಾಂಕ್ನ ಕೆಪಾಸಿಟಿ ಎಷ್ಟು ಅದೇ ಗೊತ್ತಿರಲಿಲ್ಲ. ಈಗ ಅದು ಗೊತ್ತಾಗಿದೆ 60 ಲೀಟರ್. ಮುಂಚೆ ಮತ್ತೇನು ಗೊತ್ತಿರಲಿಲ್ಲ, ಏನ ಕೆಪಾಸಿಟಿ ಏನು, ಬಿನ ಕೆಪಾಸಿಟಿ ಏನು, ಎ ಪ್ರತಿ ಗಂಟೆಗೆ ಎಷ್ಟೆಷ್ಟು ಲೀಟರ್ ನೀರು ಸುರಿತಾ ಇದೆ, ಬಿ ಎಷ್ಟೆಷ್ಟು ಲೀಟರ್ ಸುರಿತಾ ಏನೂ ಗೊತ್ತಿರಲಿಲ್ಲ. ಈಗ ಅದು ಕೂಡ ಗೊತ್ತಾಗಿದೆ. ಏನ ಕೆಪಾಸಿಟಿ 1 ಗಂಟೆ ಟೈಮಲ್ಲಿ 4 ಲೀಟರ್ ನೀರನ್ನು ಸುರಿಯುತ್ತದೆ. ಬಿನಲ್ಲಿ 1 ಗಂಟೆ ಸಮಯದಲ್ಲಿ 3 ಲೀಟರ್ ನೀರನ್ನು ಸುರಿಯುತ್ತದೆ. ಎರಡೂ ನಲ್ಲಿಗಳನ್ನು ನೀವು ಒಟ್ಟಿಗೆ ತೆರೆದಿಟ್ಟರೆ, ಇಫ್ ಯು ಓಪನ್ both the taps together, the tank will start receiving 7 liters every minute. ಪ್ರತಿ ನಿಮಿಷಕ್ಕೆ ಟ್ಯಾಂಕಿಗೆ ಎರಡೂ ನಲ್ಲಿಗಳನ್ನು ಒಟ್ಟಿಗೆ ತೆರೆದಿಟ್ಟಾಗ ಎಷ್ಟೆಷ್ಟು ಲೀಟರ್ ಬರುತ್ತದೆ? 7 ಲೀಟರ್ ಬರುತ್ತದೆ. ಒಂದೊಂದು ನಿಮಿಷಕ್ಕೆ 7 ಲೀಟರ್. ಎ ಮತ್ತು ಬಿ ಎರಡು ಓಪನ್ ಮಾಡಿಟ್ವಿ. ಪ್ರತಿ ನಿಮಿಷಕ್ಕೆ 7 ಲೀಟರ್ ಬರ್ತಾ ಇದೆ. ಎಷ್ಟು ನಿಮಿಷ ಓಪನ್ ಮಾಡಿಟ್ಟಿದ್ದೀವಿ? 4 ನಿಮಿಷಗಳ ನಂತರ ಚೇಂಜ್ ಆಗುತ್ತೆ ಸೀನ್. ಹಾಗಾಗಿ 4 ನಿಮಿಷಗಳವರೆಗೆ ಏನೇನಾಗುತ್ತದೆ? ಒಂದೊಂದು ನಿಮಿಷಕ್ಕೆ 7 ಲೀಟರ್ ನೀರು ಬರ್ತಾ ಇರುತ್ತೆ. ಅದರಿಂದ 4, ಇದರಿಂದ 3, ಟೋಟಲ್ 7 ಬರ್ತಾ ಇರುತ್ತೆ. 4 ನಿಮಿಷಗಳಲ್ಲಿ 28 ಬಂದೇ ಹೋಯ್ತು. ತುಂಬೋದು ಯಾವಾಗ? 60 ಬಂದಾಗ ತುಂಬೋದು. 60ರಲ್ಲಿ 28 ಆಲ್ರೆಡಿ ಬಂದ್ಬಿಟ್ಟಿದೆ. ಇನ್ನೂ 32 ಲೀಟರ್ ಬ್ಯಾಲೆನ್ಸ್ ಇದೆ. ಇನ್ನೂ ಎಷ್ಟು ಲೀಟರ್ ಬರೋದು ಬ್ಯಾಲೆನ್ಸ್ ಇದೆ? ಇನ್ನೂ 32 ಲೀಟರ್ ನೀರು ಬರಬೇಕು. ಆವಾಗಲೇ ಟ್ಯಾಂಕ್ ಫುಲ್ ಆಗೋದು. ಈಗ ನಾನು ಎ ನಲ್ಲಿಯನ್ನು ನಿಲ್ಲಿಸಿಬಿಡ್ತೀನಿ. ನಾವು ಐ ವಿಲ್ ಕ್ಲೋಸ್ ಟ್ಯಾಪ್ ಎ ನಲ್ಲಿಯನ್ನು ನಿಲ್ಲಿಸಿಬಿಟ್ರೆ ಇನ್ನು ಉಳಿದಿರೋ ಟ್ಯಾಂಕನ್ನು ತುಂಬಿಸೋ ಜವಾಬ್ದಾರಿ ಯಾರ್ದು? ಬಿನ ಕೆಪಾಸಿಟಿ ಏನಿದೆ? ಒಂದೊಂದು ನಿಮಿಷಕ್ಕೆ 3 ಲೀಟರ್ ಸುರಿಯೋದು. 1 ನಿಮಿಷಕ್ಕೆ 3 ಲೀಟರ್ ಸುರಿಯೋದು ಬಿನ ಕೆಪಾಸಿಟಿ. ಇನ್ನೂ ಎಷ್ಟು ಫಿಲ್ ಮಾಡಬೇಕು? ಅದು ಒಂದೇ 32 ಫಿಲ್ ಮಾಡಬೇಕು. 3 ಹೋಗಿ 3 ಲೀಟರ್ ಪ್ರತಿ ನಿಮಿಷಕ್ಕೆ 32 ಲೀಟರ್ ನೀರು ಬರಬೇಕು. 3 10 30, 10 ನಿಮಿಷ ಅಂತೂ ಪಕ್ಕ ತಗೊಳತ್ತಾ? 10ಕ್ಕಿಂತನೂ ಜಾಸ್ತಿನೇ ತಗೊಳುತ್ತೆ. 10 ಅಂತೂ ಸದ್ಯಕ್ಕೆ ತಗೊಳ್ತಾ ಇದೆಯಾ? ಎಸ್. 1 10. ಈಗ ಆಲ್ರೆಡಿ 4. ಇನ್ನು ಬಿ ತಗೊಳ್ಳೋದು 10ಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ. ಓಕೆ, 10 ತಗೊಳ್ಳೋಣ ಸದ್ಯಕ್ಕೆ. ಈಗ 4. ನೆಕ್ಸ್ಟ್ ಬಿ ಒಂದೇ 10. 4 + 10 14. ಅದರರ್ಥ 14ಕ್ಕಿಂತ ಇನ್ನೂ ಜಾಸ್ತಿನೇ. 14ಕ್ಕಿಂತ ಜಾಸ್ತಿ ಒಂದೇ ಒಂದು ಆಪ್ಷನ್ ಇರೋದ್ರಿಂದ ಯು ಡೋಂಟ್ ಹ್ಯಾವ್ ಟು ಸಾಲ್ವ್ ಇಟ್ ಕಂಪ್ಲೀಟ್ಲಿ. ಯಾವಾಗಲೂ ಒಂದು ಕಣ್ಣು ಎಲ್ಲಿರಬೇಕು? ಆಪ್ಷನ್ಸ್ ಮೇಲೆ ಇರಬೇಕು. ಓಕೆ, ಕಾನ್ಸ್ಟಂಟ್ಲಿ ಯು ಮಸ್ಟ್ ಲುಕ್ ಅಟ್ ದ ಆಪ್ಷನ್ಸ್. ಏಕೆ? ಫುಲ್ ಕೊನೆಯವರೆಗೂ ನಾವು ಸಾಲ್ವ್ ಮಾಡೋ ಅವಶ್ಯಕತೆ ಬರಲ್ಲ. ನೋಡಿ, ಒಂದೊಂದು ನಿಮಿಷಕ್ಕೆ 3 ಲೀಟರ್ ನೀರು ಸುರಿತಾ ಇದೆ. ಬಿ ಎ ಅಂತ ಆಲ್ರೆಡಿ ಕ್ಲೋಸ್ ಮಾಡಾಗಿದೆ. ಇನ್ನೂ 32 ಬರಬೇಕು. 3 1 3, 3 2 6, 2 ನಿಮಿಷಕ್ಕೆ 6, 3 ನಿಮಿಷಕ್ಕೆ 9, 3 10 30. 10 ನಿಮಿಷಕ್ಕಿಂತಲೂ ಹೆಚ್ಚು. ಸ್ಟಾರ್ಟಿಂಗ್ ಆಲ್ರೆಡಿ 4 ನಿಮಿಷ ಆಗಿದೆ. ಇನ್ನು 10 ನಿಮಿಷಕ್ಕಿಂತಲೂ ಹೆಚ್ಚು. ಟೋಟಲ್ 14 ನಿಮಿಷಕ್ಕಿಂತಲೂ ಹೆಚ್ಚು. ಅಲ್ಲಿ 12 ನಿಮಿಷ ಇದೆ, 11 ನಿಮಿಷ ಇದೆ, 10 ನಿಮಿಷ ಇದೆ. ಒಂದೇ ಒಂದು ಆಪ್ಷನ್ 14 ನಿಮಿಷಕ್ಕಿಂತ ಜಾಸ್ತಿ ಇದೆ. ಮಾರ್ಕೆಟ್ ಇದೆಲ್ಲ ನಾವು ಸೆಕೆಂಡ್ ಅದು ಇದು ಎಲ್ಲ ಲೆಕ್ಕಾಚಾರ ಮಾಡೋ ಅವಶ್ಯಕತೆ ಬರಲ್ಲ. ಈ ರೀತಿಯಾಗಿ ನಾವು ಮೇಜರ್ ಕ್ಯಾಲ್ಕುಲೇಷನ್ಸನ್ನು ಅವಾಯ್ಡ್ ಮಾಡ್ಬೋದು. ಆದರೆ ನಾನೀಗ ಕಂಪ್ಲೀಟಾಗಿ ಸಾಲ್ವ್ ಮಾಡಿ ತೋರಿಸ್ತೀನಿ ವಿದೌಟ್ ಯೂಸಿಂಗ್ ಎನಿ ಟ್ರಿಕ್. ಓಕೆ, 32 ಲೀಟರ್ ಇನ್ನೂ ಬ್ಯಾಲೆನ್ಸ್ ಇದೆ. ಕರೆಕ್ಟಾ? 32 ಲೀಟರ್ ಬ್ಯಾಲೆನ್ಸ್ ಇದೆ. ನಾವು ಎ ನಲ್ಲಿಯನ್ನು ನಿಲ್ಲಿಸ್ಬಿಡ್ತೀವಿ.
ರೈಟ್. ಈಗ ಬಿ ಒಂದೇ ನಲ್ಲಿ ಓಪನ್ ಮಾಡಿರ್ತೀವಿ, ಅದು ಉಳಿದಿರೋ 32 ಲೀಟರ್ ನೀರನ್ನು ಸುರಿಬೇಕು. ಆಲ್ರೆಡಿ 4 ಮಿನಿಟ್ಸ್ ಆಗಿದೆ. ಓಕೆ, ಬಿ ನಲ್ಲಿಗೆ ನೀವು 3 ಲೀಟರ್ ನೀರನ್ನು ಸುರಿ ಅಂತ ಹೇಳಿದರೆ ಅದು 1 ನಿಮಿಷ ಟೈಮ್ ಬೇಕು ಅಂತ ಕೇಳುತ್ತದೆ. 1 ನಿಮಿಷ ಅಂದರೆ ಏನು? 60 ಸೆಕೆಂಡುಗಳು ಬೇಕು ಅಂತ ಕೇಳುತ್ತದೆ. 1 ನಿಮಿಷ ಅಂದರೆ 60 ಸೆಕೆಂಡ್. ಈಗ ಸದ್ಯಕ್ಕೆ ನಾವು ಉಳಿದಿರೋ ಟ್ಯಾಂಕನ್ನು ಫಿಲ್ ಮಾಡುವಂತ ಬಿ ಕೇಳ್ತಾ ಇದ್ದೀವಿ. ಉಳಿದಿರೋದಂದರೆ 32 ಲೀಟರ್. ಫಿಲ್ ಮಾಡಲಿಕ್ಕೆ ಅದು ಎಷ್ಟು ಸೆಕೆಂಡ್ ಟೈಮ್ ಕೇಳುತ್ತದೆ? ಬಲಗಡೆ ಯಾವಾಗಲೂ ಕ್ವಶನ್ ಮಾರ್ಕ್, ಫಸ್ಟ್ ಇರೋದು ಯಾವಾಗಲೂ ಕೆಳಗಡೆ, ಮಿಕ್ಕಿದ್ದೆಲ್ಲ ಮೇಲ್ಗಡೆ. 3 1 3 20 32 2 64 640 ಸೆಕೆಂಡ್. 640 ಸೆಕೆಂಡ್ ಟೈಮ್ ತೆಗೆದುಕೊಳ್ಳುತ್ತದೆ. ಯಾವುದು? ಬಿ. ಯಾವಾಗ? ಏನಲ್ಲಿ ಕ್ಲೋಸ್ ಮಾಡಿದ ನಂತರ. ಆಲ್ರೆಡಿ 4 ನಿಮಿಷ 2 ಒಟ್ಟಿಗೆ ಕೆಲಸ ಮಾಡಿವೆ. ಇನ್ನು ಉಳಿದಿರೋ ಟ್ಯಾಂಕನ್ನು ಬಿ ಒಂದೇ ಕೆಲಸ ಮಾಡ್ತಾ ಇದೆ. 640 ಸೆಕೆಂಡ್ ಬೇಕು. 640 ಸೆಕೆಂಡುಗಳನ್ನು ನಾನು ಈ ಥರ ಬರೀಬೋದಾ? 600 ಸೆಕೆಂಡ್ ಪ್ಲಸ್ 40 ಸೆಕೆಂಡ್ ಅಂತ ಬರೀಬೋದಾ? 640 ಸೆಕೆಂಡ್ ಅಂದ್ರೆ ಒಂದೇ, 600 ಪ್ಲಸ್ 40 ಸೆಕೆಂಡ್. 600 ಸೆಕೆಂಡ್ ಅಂದರೆ 10 ನಿಮಿಷ ಮೇಲೆ 40 ಸೆಕೆಂಡ್. 10 ನಿಮಿಷಗಳ ನಂತರ 40 ಸೆಕೆಂಡ್. ಅಂದರೆ ಈಗ ಇಲ್ಲಿ 4 ನಿಮಿಷ, ಇಲ್ಲಿ 10 ನಿಮಿಷ, ಟೋಟಲ್ 14 ನಿಮಿಷ, ನಂತರ 40 ಸೆಕೆಂಡ್. ಮತ್ತು ಇನ್ನೊಂದು ವಿಚಾರ ಅಂದರೆ 40 ಸೆಕೆಂಡಲ್ಲಿ ಒಂದೇ ಒಂದು ಆಪ್ಷನ್ ಇರೋದು, ಲಾಸ್ಟ್ ಆಪ್ಷನ್ ಕ್ಯಾನ್ ಬಿ ಮಾರ್ಕ್ಡ್. ಓಕೆ, ಈ ರೀತಿ ಕೂಡ ನಾವು ಒಟ್ಟಿನಲ್ಲಿ ಗೆಸ್ ಮಾಡಲಿಕ್ಕೆ ಅವನು ಸ್ಕೋಪ್ ಇರೋ ರೀತಿಯಲ್ಲೇ ಆಪ್ಷನ್ಸನ್ನು ಸೆಟ್ ಮಾಡಿರ್ತಾನೆ. ದಟ್ ಈಸ್ ದ ಪಾಯಿಂಟ್ ಟು ಬಿ ನೋಟೆಡ್. ಪ್ರಾಬ್ಲಮು ಟಫ್, ಆಪ್ಷನ್ಸು ಟಫ್, ತುಂಬ ರೇರ್. ಓಕೆ, ಎಲ್ಲ ಡೋರ್ಸನ್ನು ಕ್ಲೋಸ್ ಮಾಡಿದರೂ ಕೂಡ ಯಾವುದಾದ್ರೂ ಒಂದು ವಿಂಡೋ ಆದರೂ ಅವನು ಗ್ಯಾರಂಟಿ ಓಪನ್ ಮಾಡಿರುತ್ತಾನೆ. ರೈಟ್. ಸೊ ಯು ವಿಲ್ ಹ್ಯಾವ್ ಟು ಲುಕ್ ಫಾರ್, ಸರ್ಚ್ ಫಾರ್ ದ್ಯಾಟ್ ವಿಂಡೋ. ಓಕೆ ಅಂತ ಹೇಳ್ತಾ, ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ದ ರೆಸ್ಟ್ ಆಫ್ ದ ಎಕ್ಸಾಮ್ಸ್. ಇನ್ನೂ ಬೇಕಷ್ಟು ಎಕ್ಸಾಮ್ಸ್ಗಳು ಬ್ಯಾಲೆನ್ಸ್ ಇವೆ. ಮತ್ತು ನಾನ್ HK ಅವರಿಗೆ ಕೂಡ PDO ಎಕ್ಸಾಮ್ ಇದೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಈವನ್ ಫಾರ್ KS ಪ್ಲಿಮ್ಸ್ ಎಕ್ಸಾಮ್ ಬರೆಯೋರಿಗೆ ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.